ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ತುಂಬ ಜನ ನನ್ನ ಕೇಳ್ತಾ ಇದ್ದೀರಾ, ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದನೂ ಕೇಳ್ತಾನೆ ಇದ್ದೀರಿ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಸಾಕಷ್ಟು ಕ್ವಶನ್ಗಳು. ಅಬ್ಬಾ, ಆ ಕ್ವಶನ್ಗಳು ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಬಿಕಾಸ್ ಅಷ್ಟೊಂದು ಕ್ವಶನ್ಗಳು, ಎಲ್ಲ ರೀತಿ ಕ್ವಶನ್. ಸೊ ಒಂದಕ್ಕೆ ರಿಪ್ಲೈ ಮಾಡೋದಕ್ಕಾಗಲ್ಲ, ಒಂದಕ್ಕೆ ಆನ್ಸರ್ ಕೊಡ್ಲಿಕ್ಕಾಗಲ್ಲ, ಆ್ಯಂಡ್ ಒಬ್ರಿಗೆ ಹೇಳಿದ್ರೆ ಇನ್ನೊಬ್ರಿಗೆ ಮಿಸ್ ಆದಂಗೆ ಆಗುತ್ತೆ. ಒಂದು ಕಮೆಂಟಿಗೆ ರಿಪ್ಲೈ ಮಾಡಿದ್ರು ಕೂಡ ಎಷ್ಟೊಂದು ಜನ ಸಾಕಷ್ಟು ಅದನ್ನು ಮಿಸ್ ಮಾಡ್ಕೊತಾ ಇರ್ತಾರೆ. ಬಿಕಾಸ್ ಎಲ್ಲರದ್ದು ಕೂಡ ಒಂದೇ ಪ್ರಶ್ನೆ ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾನು ಏನು ಮಾಡಿದ್ದೀನಿ ಅಂತಂದರೆ, ಸುಮಾರು ದಿನಗಳಿಂದ ಅದನ್ನು ನೋಟ್ ಡೌನ್ ಮಾಡ್ತಾನೆ ಇದ್ದೀನಿ, ಏನೇನೆಲ್ಲ ಕ್ವಶನ್ಸ್ ಬರುತ್ತೆ, ಒಂದಿನ ಮಾಡೋಣ ಇದ್ರ ಬಗ್ಗೆ ವಿಡಿಯೋ ಅಂತೇಳಿ. ಸೊ ಆ ಟೈಮ್ ಇವಾಗ ಬಂತು ಅಂತ ಅನ್ಕೊತೀನಿ. ಎಸ್, ನೀವು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಇದೊಂದೇ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಡೆಫಿನೆಟ್ಲಿ 100% ನೀವೇನಕ್ಕೆ ತಂಬನೇಲಿ ನೋಡಿ ಓಪನ್ ಮಾಡಿದಿರೋ ಅದನ್ನು ಮಾತ್ರ ನಾನು ಕೊಡೋದಂತರೂ ಗ್ಯಾರಂಟಿ. ಆ್ಯಂಡ್ ನೀವೆಲ್ಲರೂ ಲಾಗ್ಸ್ನ ನೋಡ್ತಾ ಇದ್ದೀರಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮಿನಿ ಲಾಗ್ಸ್ ನೋಡ್ತಾ ಇರ್ತೀರಾ. ಸೊ ನಾನು ಡೈಲಿ ರೂಟೀನ್ಸ್ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಕ್ವಶನ್ಸ್ ಸಾಕಷ್ಟು ಬರ್ತಾ ಇರುತ್ತೆ, ಕೇಳ್ತಾ ಇರ್ತೀರಿ. ಸೊ ಕೆಲವೊಂದಷ್ಟಕ್ಕೆ ರಿಪ್ಲೈ ಮಾಡಿದ್ದೀನಿ, ಕೆಲವೊಂದಷ್ಟಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಸಿಚುವೇಶನ್ಸ್ ಅಲ್ವಾ. ಒಂದೇ ವಿಡಿಯೋದಲ್ಲಿ ಅದಕ್ಕೆ ಎಲ್ಲದೂ ಕೂಡ ಹೋಲ್ಸೇಲ್ ಆಗಿ ಆನ್ಸರ್ ಮಾಡಬೇಕು ಅಂತಾನೆ ಕೆಲವೊಂದಷ್ಟು ನಾನು ಕೀ ಪಾಯಿಂಟ್ಸ್ನ ನಾನು ಆ್ಯಕ್ಚುಲಿ ನೋಟ್ ಡೌನ್ ಮಾಡಿಟ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ನಿಮ್ಮ ಜೊತೆ ಏನೇನೆಲ್ಲ ಶೇರ್ ಮಾಡ್ಕೊತೀನಿ, ನಿಮಗೆ ಹೆಂಗೆ ಯೂಸ್ ಆಗುತ್ತೆ ಅಂತೇಳಿ. ಐ ಹೋಪ್ ಇದು ನಿಮಗೆ ಯೂಸ್ ಆಗುತ್ತೆ ಅಂತೇಳಿ. ಸೊ ಅಲ್ವಾ. ಸೊ ಬಾಣಂತಿಯರ ಕಂಪ್ಲೀಟ್ ಊಟದ ಪದ್ಧತಿ ಮತ್ತು ಆ ಟೈಮಿಂಗ್ಸ್ ಏನು, ರೆಸ್ಟ್ ಎಲ್ಲಿವರೆಗೂ ಮಾಡಬಹುದು, ಅದಾದಮೇಲೆ ಹೆಂಗೆ, ಇವತ್ತು ರೆಸ್ಟ್ ಮಾಡಲಿಲ್ಲ ಅಂದರೆ ನಾಳೆ ನಮಗೆ ಪ್ರಾಬ್ಲಮ್ ಆಗುತ್ತಾ. ಸೊ ನನಗೆ ಕ್ವಶನ್ಸ್ಗಳನ್ನ ನಿಲ್ಸ್ಕೊಂಡ್ರೆ ಇನ್ನೂ ಉದ್ದಕ್ಕೆ ಹಿಂಗೆ ರೈಲ್ ಹೋದಾಗ ಹೋಗುತ್ತೆ. ಬಟ್ ಇಲ್ಲಿ ನಾನು ಏನೇನೆಲ್ಲ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತಂದರೆ 1 to 6 ವೀಕ್. ಸೊ ನಮಗೆ ಆಫ್ಟರ್ ಬೇಬಿ 1 to 6 ವೀಕ್ ಯಾಕೆ ಅಷ್ಟು ಇಂಪಾರ್ಟೆಂಟ್, ಮತ್ತು ಅದರಲ್ಲಿ ಹೆಂಗೆ ನಾವು ಊಟನ ಮೇಂಟೈನ್ ಮಾಡಬೇಕು ಅಂತೇಳಿ. ಸೊ ನೀರೆಷ್ಟು ಕುಡಿಬೇಕು, ಇದು ಕಾಮನ್ ಕ್ವಶನ್. ಕೆಲವೊಂದಷ್ಟು ಅರ್ಧ ಜನ ಓಕೆ ಹೇಳ್ತೀನಿ ಇದನ್ನು ಡೀಟೇಲ್ಸ್ ಆಗಿ. ಎಸ್, ನೀರೆಷ್ಟು ಕುಡಿಬೇಕು ಆ್ಯಂಡ್ ಯಾವ ಪದಾರ್ಥಗಳನ್ನ ತಿನ್ನಬಾರ್ದು. ಸೊ ಲಾಸ್ಟ್ ಟೈಮ್ ಒಂದ್ಸರಿ ಒಬ್ಬ ಕೇಳಿದ್ರಲ್ವಾ, ಆ್ಯಕ್ಚುಲಿ ನೀವೇನು ತಿನ್ನಲ್ಲ ಅದನ್ನು ಹೇಳಿ ಅಂತೇಳಿ. ಸೊ ಹಾಗೆ ಯಾವ ಫುಡ್ನ ನಾವು ತಿನ್ನಲೇಬೇಕು. ಸೊ ಜೊತೆಲಿ ಫ್ರೂಟ್ಸ್ ತಿನ್ಬೋದಾ, ಹಾಗಿದ್ರೆ ಯಾವ ಫ್ರೂಟ್ಸ್ನ ಅವಾಯ್ಡ್ ಮಾಡಬೇಕು ಆ್ಯಂಡ್ ಯಾವ ಫ್ರೂಟ್ಸ್ನ ಜಲ್ದಿ ತಿನ್ನಬೇಕು ಅಂತೇಳಿ. ಹಾಗೆ ಬೇಳೆಕಾಳು ತಿನ್ಬೋದಾ. ಸೊ ಇದೊಂದು ಕ್ವಶನ್ ಮೇನ್. ಹಾಗೆ ಟೀ ಮತ್ತು ಕಾಫಿ ಇವೆರಡರಲ್ಲಿ ಯಾವುದು, ಟೀ ಕುಡಿದ್ರೆ ಏನಾಗುತ್ತೆ, ಕಾಫಿ ಕುಡಿದ್ರೆ ಏನಾಗುತ್ತೆ. ಸೊ ಮಗುಗೆ 6 ವೀಕ್ಸ್ ಯಾಕೆ ಟೈಮ್ ಅಂದರೆ, ನಾವು 6 ವೀಕ್ ಅಂತೇಳಿ ಮಗುಗೆ ಟೈಮ್ ಕೊಡ್ತೀವಿ. ನಮ್ಗೆ ಹೆಂಗೆ ಬಾಣಂತಿಗೆ ಟೈಮ್ ಕೊಟ್ಕೊತೀವೋ ಹಾಗೆ ಮಗುಗೂ ಕೂಡ 6 ವೀಕ್ಸ್ ಟೈಮ್ ಬೇಕು. ಯಾಕೆ ಬೇಕು, ಎಲ್ಲ ತಿನ್ನೋದು ನಾವು ಯಾವಾಗ ಆ್ಯಂಡ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ಎಲ್ಲ ತಿನ್ನೋದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಮುಖ್ಯವಾಗಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಎದೆ ಹಾಲು ಹೆಚ್ಚಾಗಬೇಕು ಅಂತಂದರೆ ಮುಖ್ಯವಾಗಿ ಏನು ಮಾಡಬೇಕು ನಾವು ಅಂತ ಕೂಡ ನಾನು ಇದರಲ್ಲಿ ಶೇರ್ ಮಾಡ್ಕೊತೀನಿ. ಜೊತೆಲಿ ಮಕ್ಕಳ ತೂಕ, ಇದು ಕೂಡ ತುಂಬ ಆಸ್ಕ್ಡ್ ಕ್ವಶನ್ ಅಂತ ಹೇಳ್ತೀನಿ. ಸೊ ವೇಟಿನ ಬಗ್ಗೆ ತುಂಬ ತಲೆಗೆಸ್ಕೊಂಡಿರ್ತಾರೆ ತಾಯಂದರು. ಆಲ್ಮೋಸ್ಟ್ ಎಲ್ಲ ತಾಯಿಗೂ ಚಿಂತೆ ಇದೆ ಅಲ್ವಾ, ನಾನು ಕೂಡ ಅದನ್ನು ಮಾಡಿದ್ದೀನಿ. ಹಾಗೆ ಅದಕ್ಕೆಲ್ಲ ಊಟನ ಕಾರಣ, ಸೊ ಅದನ್ನು ತಿಳಿಸ್ತೀನಿ. ಹಾಗೆ ತುಂಬ ಅನ್ಕಂಫರ್ಟಬಲ್ ಇದ್ದಾಗ ಮಗುಗೆ ನಾವೇನು ಮಾಡಬೇಕು, ಹಾಗೆ ಅದನ್ನು ಹೆಂಗೆ ಸಂಭಾಳಿಸ್ಕೋಬೇಕು. ಸೊ ಮಗು ಹುಟ್ಟಿ ಬೆಳೆದಿದ್ದೇ ಗೊತ್ತಾಗಬಾರ್ದಪ್ಪ. ಸೊ ಹಾಗೆ ಹೆಂಗೆ ಬೆಳವಣಿಗೆ ಆಗೋ ಥರ ನಾವು ಹೆಂಗೆ ಅದಕ್ಕೆ ಕೋಆಪ್ರೇಟ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಇರೋವಂಥ ಕೀ ಪಾಯಿಂಟ್ಸ್. ಸೊ ಇದಿಷ್ಟು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಂಥದ್ದು. ಐ ಥಿಂಕ್ ಗೊತ್ತಾಗಿರಬೇಕು ಅಂತ ಅನ್ಕೊತೀನಿ. ಸೊ ವೆಯ್ಟ್ ಮಾಡ್ತಾ ಇರ್ಬೋದು ತುಂಬ ಜನ. ಇಲ್ಲ, ಈ ಒಂದು ಬ್ಯೂಟಿಫುಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ನಮ್ಮ ಚಾನಲ್ನ ವಿಡಿಯೋಸ್, ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತಂದರೆ, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಮಾತ್ರ ಲೈಕ್ ಮಾಡೋದು ಮರಿಲೇಬೇಡಿ. ಬಿಕಾಸ್ ಯಾಕೆ ಅಂದರೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಮಿಂದ ಇನ್ನೊಂದು 10 ಜನಕ್ಕೆ ಮೂವ್ ಆಗುತ್ತೆ. ಸೊ ಅವ್ರು ಕೂಡ ತಿಳ್ಕೊತಾರೆ, ಅವ್ರು ಕೂಡ ಸ್ವಲ್ಪ ಅಪ್ಡೇಟ್ ಮಾಡ್ಕೊತಾರೆ. ಅವರು ಕೂಡ ಏನೇನೋ ರೀಸನ್ಸ್ ಇರುತ್ತೆ, ಕಾರಣಗಳಿರುತ್ತೆ, ಕ್ವಶನ್ಸ್ ಇರುತ್ತೆ, ಅದೆಲ್ಲಕ್ಕೂ ಕೂಡ ಮೇ ಬಿ ಉತ್ತರ ಸಿಗ್ಬೋದು. ಸೊ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ, ಆ್ಯಂಡ್ ನೀವು ಏನಾದರೂ ಕ್ವಶನ್ ಕೇಳಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಆಗಲೇ ಹೇಳ್ದಂಗೆ ಏನಪ್ಪ ಅಂತಂದರೆ, ಬಾಣಂತಿ ಇವಾಗ ಮಗು ಆಗಿದ ತಕ್ಷಣ ಆ್ಯಕ್ಚುಲಿ ಬಾಣಂತಿನೇ. ಯಾಕೆ ಅಂತಂದರೆ ಒಂದು ಜೀವ ಹೊಟ್ಟೆಲಿ ಇಟ್ಕೊಂಡು ಹೊರಗೆ ಬರೋದು ಅಂತಂದರೆ ಅದು ಸಾಮಾನ್ಯ ಅಲ್ಲ. ಸೊ ನಾರ್ಮಲ್ ಡೆಲಿವರಿ ಆಯಿತು ಅಂತಂದರೆ ಅದು ಹೆಂಗಿರುತ್ತೆ ಪೇನ್ ಅಂತಂದರೆ, ಎಲ್ಲ ಮೂಳೆಗಳು ಒಂದೇ ಸರಿ ಆ ಪುಡಿ ಹಾಕಿ ಮತ್ತೆ ಹೆಂಗೆ ಜೋಡಿಸಿರುವಾಗಿರುತ್ತೋ ಸೊ ಆ ರೀತಿ ಇರುತ್ತೆ. ಒಂದು ಬಿಲ್ಡಿಂಗನ್ನು ಹೊಸದಾಗಿ ಕಟ್ಟಿದಾಗ ಹೆಂಗಿರುತ್ತೆ ಹಾಗೆ. ಸೊ ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಅದಕ್ಕೆ ನೀರು ಮತ್ತು ಕ್ಯೂರಿಂಗ್ ಇದೆಲ್ಲ ಆಗೋವರೆಗೂ ಚೆನ್ನಾಗಿ ಅದಕ್ಕೇನೇನೋ ಮಾಡಲೇಬೇಕು, ಕೆಲವೊಂದಷ್ಟು ಫಾಲೋ ಮಾಡಲೇಬೇಕಲ್ವ. ಸೊ ಹಾಗೆ ಬಾಡಿಗೂ ಕೂಡ ಏನೇನೋ ಪದ್ಧತಿಗಳು ಸ್ಟಾರ್ಟ್ ಆಗಿಬಿಡುತ್ತೆ ಆಫ್ಟರ್ ಡೆಲಿವರಿ. ಮಗು ಆಗಿದ ತಕ್ಷಣ ಸಿಸೇರಿಯನ್ ಆದರೂ ಅಷ್ಟೇ. ಸಿಸೇರಿಯನ್ಗೂ ನಾರ್ಮಲ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಒರಿಜಿನಲ್ ಬರ್ತಲ್ಲಿ ಡಿಫ್ರೆನ್ಸ್ ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಮಗು ಅದು ಇದು ಮತ್ತು ಬಾಣಂತಿಯಲ್ಲಿ ಆಗಿರುವಂಥ ಪೇನ್ಸ್ ಪ್ರತಿಯೊಂದು ಹೌದು. ಸೊ ಒರಿಜಿನಲ್ ಬರ್ತ್ ಅಂದರೆ ನಾರ್ಮಲ್ ಡೆಲಿವರಿ ಸ್ವಲ್ಪ ಬೇಗ ರಿಕವರ್ ಆಗುತ್ತೆ ಸಿ ಸೆಕ್ಷನ್ಗಿಂತ. ಸೊ ಅದರಲ್ಲೂ ಸ್ವಲ್ಪ ಬಾಣಂತಿ ಅಂದರೆ ಇವಾಗ ನಾರ್ಮಲ್ ಡೆಲಿವರಿಯವರು ಸ್ವಲ್ಪ ಬೇಗ ರಿಕವರ್ ಮಾಡಿಕೊಂಡು ತಾನೇ ಎಲ್ಲದೂ ಕೂಡ ಮಾಡ್ಕೋಬೋದು. ಸಿಸೇರಿಯನ್ ಅವರು ಆಗಲ್ಲ, ಒಬ್ರು ಸಪೋರ್ಟ್ ಬೇಕೇ ಬೇಕು. ಯಾಕೆ ಹಿಂಗೆ ಹೇಳ್ತಾರೆ ಅಂತಂದರೆ,
ಸೊ ಬಾಡಿ ಕೆಲವೊಂದು ಪಾರ್ಟ್ಗಳು ತನ್ನಂತಾನೆ ರಿಕವರ್ ಆಗುವಂಥ ಸಾಮರ್ಥ್ಯ ಹೊಂದಿರುತ್ತೆ, ಕೆಲವೊಂದು ಹತ್ರ ಹೊಂದಿರಲ್ಲ ಅಲ್ವಾ. ಸೊ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಮೇ ಬಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನಷ್ಟು ಹೆಚ್ಚಿನದಾಗಿ ನಿಮ್ಮ ಮನೆಗಳಲ್ಲಿ ಹೇಳಿರ್ತಾರೆ. ಬಟ್ ನನಗೆ C-ಸೆಕ್ಷನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನನಗೆ 3 ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ C-ಸೆಕ್ಷನ್ ಬಗ್ಗೆ ನಾನು ಇವತ್ತಿನವರೆಗೂ ತಿಳ್ಕೊಂಡಿಲ್ಲ. ಏನೇನಾದರೂ ಕಿವಿಗೆ ಬೀಳ್ತಾ ಇದ್ದರೆ ಅದನ್ನು ಕೇಳಿರ್ತೀನಿ ಬಿಟ್ಟರೆ ನನಗೆ ಇವತ್ತಿನವರೆಗೂ ತಿಳ್ಕೊಬೇಕು ಅಂತಲೂ ಕೂಡ ಅನಿಸಿಲ್ಲ. ಸೊ ಬಾಣಂತಿ ಆರೈಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ 1 ಡೇ, ಫಸ್ಟ್ ಡೇ ಟು 6 ವೀಕ್ಸ್. ಎಸ್, ಇದನ್ನು ನಾನು ಹೇಳ್ತೀನಿ ಅಂದರೆ ಎಷ್ಟು ದಿನ ನಮಗೆ ರೆಸ್ಟ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಆ್ಯಕ್ಚುಲಿ ಈ ಒಂದು ಕ್ವಶನ್ಗೆ ನಾನು ಆನ್ಸರ್ ಮಾಡೋದಾದರೆ ಅವರವರ ಕಂಫರ್ಟಬಲ್, ಅವರವರ ಒಂದು ಪೇರೆಂಟಿಂಗ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇವಾಗ ಯಾರಾದರೂ ನೋಡ್ಕೊಳ್ಳೋರಿದ್ದಾರೆ, ಮನೆ ತುಂಬ ಮನೆ ಮಂದಿ ಇದ್ದಾರೆ ಅಂತಂದಾಗ ಅವ್ರು ಡೆಫಿನೆಟ್ಲಿ 9 ತಿಂಗಳವರೆಗೂ ಬಾಣಂತನ ಮಾಡ್ಕೊಳ್ಳೋರು ಇದ್ದಾರೆ, 9 ತಿಂಗಳವರೆಗೂ ತಣ್ಣೀರು ಮುಟ್ಟದೇ ಇರೋರು ಇದ್ದಾರೆ, ನಾನು ನೋಡಿದ್ದೀನಿ. ಆದರೆ ನಮಗೆ ಪರ್ಟಿಕ್ಯುಲರ್ ಆಗಿ ರೆಸ್ಟ್ ಎಷ್ಟು ಬೇಕು ಅಂತಂದರೆ, ಸೊ ಹೆಂಗೆ 9 ತಿಂಗಳವರೆಗೂ ಏನು ಮಾಡದೇ ಇರೋರು ಇರ್ತಾರೋ ಹಾಗೆ ಪಾಪು ಆಗಿದ ತಕ್ಷಣ ಎದ್ದು ಮಾಡ್ಕೊಳ್ಳೋವಂಥವ್ರು ಇರ್ತಾರೆ. ಬಿಕಾಸ್ ಅವರ ಒಂದು ಸಿಚುವೇಶನ್ಸ್ ಇರುತ್ತೆ. ಕೆಲವೊಬ್ರಿಗೆ ನೋಡ್ಕೊಳ್ಳೋಕೆ ಯಾರು ಇರಲ್ಲ, ಆವಾಗ ಏನು ಮಾಡಬೇಕಾಗುತ್ತೆ? ಸೊ ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತಲ್ವಾ. ಸೊ ಹಾಗೆ ಪರ್ಟಿಕ್ಯುಲರ್ ಆಗಿ ಆಗಿದ್ರೆ ನಮಗೆ ದೇಹಕ್ಕೆ ಎಷ್ಟು ವಾರಗಳು ರೆಸ್ಟ್ ಬೇಕು ಅಂದರೆ 6 ವೀಕ್ಸ್. ಸೊ 6 ವೀಕ್ಸ್ ಆಗಿದ ತಕ್ಷಣ ಎದ್ದು ಮಾಡ್ಕೋಬೋದಾ? ಇಲ್ಲ, ಅದು ನಿಮ್ಮ ಇಷ್ಟ. ಕೆಲವೊಬ್ಬರು 6 ವಾರಗಳು, ಕೆಲವೊಬ್ಬರು 2 ತಿಂಗಳು, ಕೆಲವೊಬ್ಬರು 3 ತಿಂಗಳು, ಕೆಲವೊಬ್ಬರು 5 ತಿಂಗಳು, ಕೆಲವೊಬ್ಬರು 9 ತಿಂಗಳು, ಕೆಲವೊಬ್ಬರು ವರ್ಷ, ಇಲ್ಲಾಂದರೆ ಮಗು ಆದಮೇಲೆ ಫುಲ್ ರೆಸ್ಟ್. ಸೊ ಹಿಂಗೂ ಇರುತ್ತೆ. ಆದರೆ ನಾನಿಲ್ಲಿ ಹೇಳೋದೇನೆಂದರೆ 6 ವಾರಗಳು ಯಾಕೆ ನಮ್ಮ ಬಾಡಿಗೆ ನಾವು ಟೈಮ್ ಕೊಡಬೇಕು ಅಂತಂದರೆ ಗರ್ಭಕೋಶ ಅದು ಈಚಿರುತ್ತೆ. ಸೊ ಕಂಪ್ಲೀಟಾಗಿ ಮಗುಗೆ ಅದು ಸ್ಪೇಸ್ ಆಗಿರುತ್ತಲ್ವ, ಅದು ಆ ಒಂದು ಗರ್ಭಕೋಶ ಮತ್ತೆ ತನ್ನ ಹಳೆ ಪೊಸಿಷನ್ಗೆ ಬರೋಕ್ಕೆ 6 ವಾರಗಳ ಟೈಮ್ ತೊಗೊಳುತ್ತೆ. ಸೊ 6 ವಾರಗಳಲ್ಲಿ ಆ ಪ್ರೊಸೀಜರ್ ಆಗ್ತಾ ಇರುವಾಗ ನಮ್ಮ ಮೈಗೆ ಮತ್ತು ದೇಹಕ್ಕೆ ಚೆನ್ನಾಗಿ ಊಟ ಬಿಡಬೇಕು, ಹಾಗೆ ಆರೈಕೆ ಬಿಡಬೇಕು. ಸೊ ಬೆಂಕಿ ಕಾಯಿಸುವಂಥದ್ದಾಗಿರ್ಬೋದು, ಬಿಸಿ ನೀರಾಗಿರ್ಬೋದು, ಸ್ವಲ್ಪ ರೆಸ್ಟ್ ಆಗಿರ್ಬೋದು, ನಿದ್ದೆ, ಇದೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿದ್ದೆ, ಊಟ ಅನ್ನೋದು ನಮ್ಮ ಬಾಡಿಲಿ ಆಗುವಂಥ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇದೇನು ಮಾಡುತ್ತೆ, ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಇವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ನಮಗೆ ಊಟ, ನಿದ್ದೆ, ನೀರು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ 6 ವಾರಗಳು ಒಳಗಡೆ ರಿಕವರ್ ಆಗುವಾಗ ನಾವು ಹೊರಗಡೆಯಿಂದನೂ ರಿಕವರ್ಗೋಸ್ಕರ ಹೆಲ್ಪ್ ಮಾಡಬೇಕು. ಸೊ ರೆಸ್ಟ್ ಮಾಡಬೇಕು, ಏನು ಕೂಡ ಸ್ಟ್ರೈನ್ ತಗೊಳ್ಳೋ ಹಾಗಿಲ್ಲ. ಸೊ ಇದು 6 ವಾರಗಳು ನಮಗೆ ಯಾಕೆ ಕೊಡಬೇಕು ನಮ್ಮ ಬಾಡಿಗೆ ಅಂತ ಹೇಳಿ. 6 ವಾರಗಳು ನಾವು ರೆಸ್ಟ್ ತಗೊಂಡಾಗ ನಾವು ಎದ್ದು ನಿಧಾನಕ್ಕೆ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಮಾಡ್ಕೋಬೋದು, ಸ್ಟಾರ್ಟ್ ಮಾಡ್ಬೋದು. ಒಂದಿನ ಸ್ವಲ್ಪ ಜಾಸ್ತಿ ಎದ್ದೇಳೋವಂಥದ್ದಾಗಿರ್ಬೋದು ಅಥವಾ ನಡೆಯೋವಂಥದ್ದಾಗಿರ್ಬೋದು, ಮನೇಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋವಂಥದ್ದು. ಸೊ ಕೆಲಸಗಳು ಅಂತಂದರೆ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಈ ಥರದ್ದೇನಲ್ಲ. ಎದ್ದು ನನಗೆ ನಾನು ನೀರು ಕಾಯಿಸ್ಕೊಳ್ಳೋವಂಥದ್ದು, ಮಗುನ ಆರೈಕೆ ಮಾಡ್ಕೊಳ್ಳೋವಂಥದ್ದು, ಅಡ್ಡಾಡೋವಂಥದ್ದು, ಮನೇಲಿ ಚಿಕ್ಕ ಪುಟ್ಟ ವಸ್ತುಗಳನ್ನ ತೆಗೆದಿಕ್ಕೋದು. ಸೊ ಇಷ್ಟರ ಮಟ್ಟಿಗೆ ನಾವು ಮಾಡಿ ಫಿಸಿಕಲ್ ಆಗಿ ಆಕ್ಟಿವ್ ಆಗಿದ್ರೆ ಸಾಕು. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಮಗು ಆಗಿದ ತಕ್ಷಣ ಬೆಡ್ ಮತ್ತು ನಾನು ಅಂತಂದರೆ ಸೀರಿಯಸ್ಲಿ ಆ ರೀತಿ ನಾವೇನಾದರೂ ಇದ್ದಾಗ ನೋಡಿ ನಮಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಾ ಇರುತ್ತೆ, ಮತ್ತು ನಾವು ಒಂಥರ ಫಿಸಿಕಲಿ ಇಲ್ನೆಸ್ ಆಗ್ತಾ ಇರ್ತೀವಿ. ಸೊ ಆ ರೀತಿ ಇರೋದು ನನ್ನ ಪ್ರಕಾರ ಸರಿಯಲ್ಲ. ಸ್ವಲ್ಪ 6 ವಾರಗಳ ನಂತರ ಎದ್ದು ಫಿಸಿಕಲ್ ಆಗಿ ನಾವು ಆ್ಯಕ್ಟಿವ್ ಆಗಿದ್ದರೆ ನಾವು ತುಂಬ ಬೇಗ ರಿಕವರ್ ಆಗ್ತೀವಿ ಅನ್ನೋದು ನನ್ನ ಪ್ರಕಾರ ರೈಟ್. ಸೊ ಹಾಗೆ ನೀರು ಎಷ್ಟು ಕುಡಿಬೇಕು? ಅಬ್ಬಾ, ಇದೊಂದು ದೊಡ್ಡ ಕ್ವಶನ್ ಅಲ್ವಾ. ಎಲ್ರಿಗೂ ಮಗು ಆಗಿದ ತಕ್ಷಣ ಕೆಲವೊಂದು ಮನೇಲಿ ನೀರೇ ಕೊಡಲ್ಲ. ಸೊ ಕೆಲವೊಂದು ಮನೇಲಿ ಏನು ತಲೆನೇ ಕೇಳಿಸ್ಕೊಳ್ಳಲ್ಲ. ಬಟ್ ನಾನೇನು ಮಾಡಿದೆ, ಸೊ ಫಸ್ಟ್ ಪ್ರೆಗ್ನೆನ್ಸಿಲಿ ಫಸ್ಟ್ ಬಾಣಂತಂದಲ್ಲಿ ಆ್ಯಕ್ಚುಲಿ ನಾನು ಅನುಭವಿಸಿರುವಂಥ ಪೇನ್ ಅಂತಂದರೆ ಇದೆ. ಸೊ ಗಂಡು ಮಗು ಆಗಿದೆ, ಆಮೇಲೆ ನೀರು ಜಾಸ್ತಿ ಕುಡಿಬಾರ್ದು ಬಾಣ್ತಿ ಅಂತೇಳಿ ಟೀ ಲೋಟ ಇರುತ್ತಲ್ಲ, ಸೊ ಆ ಟೀ ಲೋಟದಷ್ಟು ನೀರನ್ನು ಒಂದು 4ರಿಂದ 5 ಸರಿ ನಾನು ಕುಡಿತಿದ್ದೆ ಅಷ್ಟೇ. ಅಬ್ಬಾ, ಇವಾಗ ನೆನೆಸ್ಕೊಂಡ್ರೆ ನನಗೆ ತುಂಬ ಸಿಟ್ಟು ಬರುತ್ತೆ. ಯಾಕೆ ಮನೇಲಿ ಆ ರೀತಿ ಇರುತ್ತೆ, ನೀರು ಕುಡಿಬಾರ್ದು ಮಗುಗೇನೋ ಆಗುತ್ತೆ ಅಂತೇಳಿ. ಸೊ ಕೆಲವೊಮ್ಮೆ ಬಚ್ಚಿಟ್ಕೊಂಡು ನೀರು ಕುಡಿದು ನಾನು ಮಗುನ ನೋಡ್ಕೊತ ಕೂತ್ಕೊತಿದ್ದೆ, ಏನಾದರೂ ಆಗಿಬಿಡುತ್ತಾ ಅಂತೇಳಿ. ಸೊ ಹಾಗೆ ಆಮೇಲೆ 2 ಮಂತ್ಸ್ವರೆಗೂ ನಾನು ಅಂತಿಂಥ ಪ್ರಾಬ್ಲಮ್ಸ್ನ ಫೇಸ್ ಮಾಡಲಿಲ್ಲ. ತುಂಬ ಡಿಪ್ರೆಷನ್ ಆಗಿದ್ದೆ. ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ತುಂಬ ದುಃಖ ಬರುವಂಥದ್ದಾಗಿರ್ಬೋದು, ಪದೇ ಮನೇಲಿ ಇರೋರ ಜೊತೆ ಎಲ್ಲರ ಜೊತೆನೂ ಜಗಳ ಆಡೋದು, ಸೊ ಸುಮ್ಮನೆ ಕೂಗಾಡೋದು, ಅಳೋದು, ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಮೋಷನ್ನೇ ಹೋಗ್ತಿರಲಿಲ್ಲ. 4 ದಿನ ಆರಾಮಿರ್ತಿದ್ದೆ, 4 ದಿನ ಆದರೂ ಮೋಷನ್ ಹೋಗ್ತಿರಲಿಲ್ಲ. 5ನೇ ದಿನ ಸ್ಟಾರ್ಟ್. 5ನೇ ದಿನ ಫುಲ್ಲು ಅಳೋದು, ಫುಲ್ಲು ಬಾತ್ರೂಮ್ಗೆ ಹೋಗೋದು, ಹಬ್ಬ ಕಿರ್ಚ್ಕೊಳ್ಳೋದು, ದೇವ್ರನ್ನೆಲ್ಲ ನೆನೆಸ್ಕೊಳ್ಳೋದು. 6ನೇ ದಿನ ಮತ್ತೆ ಮೋಷನ್ ಆಯಿತು ಅಂದ ತಕ್ಷಣ 2 ದಿನ ನಿದ್ದೆಗಟ್ಟೋದು, ಯಾಕಂದರೆ ಕೂರಕ್ಕಾಗ್ತಿರಲಿಲ್ಲ. ಹೈ ಓವರ್ ಆಗಿ ನನಗೆ ಕಾನ್ಸ್ಟಿಪೇಷನ್ ಹೊರಗೆ ಬಿದ್ದಿದ್ದು ಅಂದರೆ ಆ ಟೈಮಲ್ಲಿ. ಸೊ ನನಗೆ ಗೊತ್ತಿರಲಿಲ್ಲ. ಆಮೇಲೆ 2 ಮಂತ್ಸ್ ಆದಮೇಲೆ ನಾವು ಡಾಕ್ಟರ್ ಹತ್ರ ಹೋಗಿ ಸಿರಪ್ ಎಲ್ಲ ಬರ್ಸ್ಕೊಂಡು ಈ ಥರ ತುಂಬ ಸಫರ್ ಆಗ್ತಾ ಇದೀನಿ ಅಂತ ಹೇಳಿದಾಗ, ಓಕೆ ಹಣ್ಣು ಅದೆಲ್ಲ ಚೆನ್ನಾಗಿ ತಿನ್ನಬೇಕು, ನೀರು ಕುಡಿಬೇಕು ಅಂತಂದಾಗ ನಾನು ನನ್ನ ಗಂಡ ಇಬ್ಬರು ಮುಖ ನೋಡ್ಕೊಂಡಿದ್ದು. ನೀರು ಕುಡಿಬೇಕಂತ ಹೇಳ್ತಿದ್ದಾರಲ್ಲ ಅಂತೇಳಿ ಅವ್ರ ಹತ್ರ ಎಲ್ಲ ಓಪನ್ ಅಪ್ ಆಗಿ ಹೇಳ್ಕೊಂಡಾಗ ಅವ್ರು ಹೇಳಿದ್ದು, ನೀರು ನೀವು ಎಷ್ಟು ಕುಡಿತೀರಾ ಅಷ್ಟು ಒಳ್ಳೆಯದು, ನಿಮ್ಗೆ ಯಾರು ಹೇಳಿದ್ದು ಈ ಥರ ನೀವು ಮಾಡಬಾರ್ದು, ತುಂಬ ಅನ್ಹೆಲ್ತಿ ಆಗ್ತೀರಾ ಅಂತ ಹೇಳಿದಾಗ ಆ್ಯಕ್ಚುಲಿ 2 ಮಂತ್ಸಿಂದ ನಾನು ಸ್ಟಾರ್ಟ್ ಮಾಡಿದೆ ನೀರು ಚೆನ್ನಾಗಿ ಕುಡಿಯೋಕ್ಕೆ. ಓಕೆ, ಇವ್ರದೆಲ್ಲ ಏನು, ಸೊ ಅವಾಗಿನ ಜನ್ರೇಷನ್ ಬೇರೆ, ಇವಾಗಿನ ಜನ್ರೇಷನ್ ಬೇರೆ, ಹೌದಲ್ವಾ. ಸೊ ಅವಾಗ ಮೆಡಿಸನ್ನೇ ಇರಲಿಲ್ಲ, ಇವಾಗ ಮೆಡಿಸನ್ ಇಲ್ಲದೆ ಏನೂ ಇಲ್ಲ. ಸೊ ಹೀಗೆ ಕೆಲವೊಂದಷ್ಟು ಬದಲಾಗ್ತಾ ಇರುತ್ತೆ. ಅದಕ್ಕೆ ನಾವು ಕೂಡ ಬದಲಾಗಬೇಕು ಅಂತ ಹೇಳಿ ನಾನು ನೀರು ಚೆನ್ನಾಗಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಎಲ್ಲ ಹೆಲ್ತ್ ಇಶ್ಯೂಸ್ ಹೋಗಿ ನಾರ್ಮಲ್ ಲೈಫಿಗೆ ಬರೋದಕ್ಕೆ ತುಂಬ ಹೆಲ್ಪ್ ಆಯಿತು. ಸೊ ಹಾಗಾಗಿ ನಾನು ಇವಾಗ ಏನು ಹೇಳ್ತೀನಿ ಅಂತಂದರೆ, ಆ್ಯಕ್ಚುಲಿ
ಮಗು ಆದ ನೆಕ್ಸ್ಟ್ ದಿನದಿಂದನೇ ನಾವು ನೀರು ಕುಡಿಬಹುದು, ನೀರು ಕುಡಿಲೇಬೇಕು. ನಾನು ಕುಡಿತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಇಲ್ಲೇ ಇದೆ ನನ್ನ ಕಣ್ಣೆದುರುಗಡೆ 2 ಲೀಟ್ರ್ ಬಾಟಲ್ ನೀರನ್ನು ನಾನೊಂದು ಅಟ್ಲೀಸ್ಟ್ 3 ಲೀಟರ್ ಆದರೂ ದಿನಕ್ಕೆ ಖಾಲಿ ಮಾಡಿರ್ತೀನಿ. ನನಗೆ ಯಾವಾಗ ದಗೆ ಅನಿಸುತ್ತೆ ಕಂಪ್ಲೀಟಾಗಿ ಖಾಲಿ ಮಾಡಿರ್ತೀನಿ. ಸೊ ಏನಿಲ್ಲ, ಮಗುಗೇನೋ ಆಗುತ್ತೆ ಆ ಥರ ಏನಿಲ್ಲ. ಜಸ್ಟ್ ನಾವು ಕುಡಿಯುವಂಥ ನೀರು ಆ ಮಗುಗೆ ಹೋಗಿ ಅರಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕೆಲವೊಮ್ಮೆ ಕಿರಿಕಿರಿ ಮಾಡ್ತಾರೆ, ನೀರು ಕುಡಿದಕ್ಕೆ ಆಯಿತು ಅನ್ನೋದು ತುಂಬ ತಪ್ಪು. ಸೊ ಚೆನ್ನಾಗಿ ನೀರು ಕುಡಿಬೇಕು, ಪದೇ ಅಲ್ಲ. 1 ಗ್ಲಾಸ್ ನೀರನ್ನ ಒಂದ್ಸರಿ ನಾವು ಕುಡಿದ್ಬಿಟ್ರೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೆಕ್ಸ್ಟ್ 1 ಗ್ಲಾಸ್ ನೀರು ಕುಡಿಯೋ ಸಾಮರ್ಥ್ಯ ಬರೋವರೆಗೂ ಒಂದೊಂದು ಗ್ಲಾಸ್ ಮೇಂಟೈನ್ ಮಾಡಿದ್ರಾಯ್ತು. ದಿನಕ್ಕೆ 8 ರಿಂದ 9 ಗ್ಲಾಸ್ ನೀರನ್ನು ಅಟ್ಲೀಸ್ಟ್ ನಾವು ಕುಡಿಬೇಕು. ಅದು ತುಂಬಾ ಒಳ್ಳೆಯದು. ಯಾಕಂದರೆ ಹಾಲು ಬರಲಿಕ್ಕೆ ನೀರು ತುಂಬಾ ಇಂಪಾರ್ಟೆಂಟ್. ನಮ್ಮ ಬಾಡಿಲೇ ನಮಗೂ ಹೈಡ್ರೇಷನ್ ಇಲ್ಲ ಅಂತಂದರೆ ಮಗುಗೆ ನಾವು ಹೈಡ್ರೇಟಿಂಗ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಡಿಹೈಡ್ರೇಷನ್ ಆಗುತ್ತೆ, ತಾಯಿಗೂ ಡಿಹೈಡ್ರೇಷನ್ ಆಗುತ್ತೆ, ಮಗುಗೂ ಕೂಡ ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆಯಿತು ಅಂತಂದರೆ ಸೀರಿಯಸ್ಲಿ ಹೆಲ್ತ್ ವೈಸ್ ತುಂಬ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನೀರನ್ನು ಸಾಧ್ಯ ಆದಷ್ಟು ಚೆನ್ನಾಗಿ ಕುಡಿಯೋದಕ್ಕೆ ಟ್ರೈ ಮಾಡಿ, ಕುಡಿತಾನೆ ಇರಿ. ಅದರಲ್ಲೂ ಇನ್ನೊಂದು ಇಂಪಾರ್ಟೆಂಟ್, ಈ ಬೇಸಿಗೆಯಲ್ಲಿ ಸಮ್ಮರಲ್ಲಿ ಯಾರಾದರೂ ಬಾಣ್ತಿ ಆಗಿದ್ರೆ ಸೊ ನೀವು ಮಾತ್ರ ತುಂಬಾ ಕೇರ್ಫುಲ್ ಆಗಿರಬೇಕು. ಈವನ್ ನಾನು ಕೂಡ, ಇವಾಗ ನನಗೂ ಕೂಡ ಚಿಕ್ಕ ಪಾಪು ಇದೆ. ಸೊ 2 ಮಂತ್ಸ್ ಕಂಪ್ಲೀಟ್ ಆಯಿತು, ಇದು 3rd ಮಂತ್ ರನ್ನಿಂಗ್. ಆಲ್ರೆಡಿ ನಾನು ಸ್ವಲ್ಪ ದಿನ ಆಯಿತು ಅಂದರೆ 3 ತಿಂಗಳು ಮುಗಿಯುತ್ತೆ, ನಾರ್ಮಲ್ ಲೈಫಿಗೆ ಅಡ್ಜಸ್ಟ್ ಆಗಿಬಿಡ್ತೀನಿ ಅಂದರೂ ಕೂಡ ನನಗೆ ನೀರು ಚೆನ್ನಾಗಿ ಬೇಕೀಗ. ಹಾಗೆ ಸಮ್ಮರ್ ಆಗಿರೋದ್ರಿಂದ ಪಾಪುಗೆ ನೀರು ಚೆನ್ನಾಗಿ ಹೋದರೆ ಪಾಪು ತುಂಬ ಆರೋಗ್ಯವಾಗಿರ್ತಾಳೆ. ಸೊ ಹಾಗಾಗಿ ನಾನು ಚೆನ್ನಾಗಿ ನೀರು ಕುಡಿಬೇಕು, ಹಾಗೆ ನನ್ನ ಮಕ್ಕಳಿಗೂ ಕೂಡ ಚೆನ್ನಾಗಿ ನೀರು ಕುಡಿಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಮ್ಮರಲ್ಲಿ ಹೊರಗಡೆಯಿಂದ ಬರುವಂಥ ಶಾಖ, ಬಾಡಿಲಿರುವಂಥ ಹೀಟ್ ಇದೆಲ್ಲದೂ ಮಿಕ್ಸ್ ಆಗಿ ಮತ್ತೆ ನಮಗೆ ಬೇರೆ ಬರುವಂಥದ್ದು ಬಿಟ್ಕೊಡೋದು ಬೇಡ. ಸೊ ಹಾಗಾಗಿ ಚೆನ್ನಾಗಿ ನೀರು ಕುಡೀರಿ. ಮನೇಲಿರೋರಿಗೆಲ್ಲರಿಗೂ ಹೇಳಿ ಚೆನ್ನಾಗಿ ನೀರು ಕುಡಿಬೇಕು ಅಂತೇಳಿ. ಯಾವ ಪದಾರ್ಥಗಳು ತಿನ್ನಬಾರ್ದು. ಸೊ ನೆಕ್ಸ್ಟ್ ನಾನು ಎಲ್ಲ ಹೇಳ್ತಾ ಇರ್ತೀನಿ ವ್ಲಾಗ್ಸಲ್ಲಿ, ಮಿನಿ ವ್ಲಾಗ್ಸಲ್ಲೆಲ್ಲ ಹೇಳ್ತಾ ಇರ್ತೀನಿ ನಾನು ಎಲ್ಲ ತಿಂತೀನಿ ಅಂತೇಳಿ. ಸೊ ಹಾಗಿದ್ರೆ ಏನು ತಿನ್ನಲ್ಲ, ಹಾಗಿದ್ರೆ ಪಥ್ಯ ಮಾಡಲಿಲ್ವ ನಾನು? ಸೊ ಹಿಂಗೆ ಕೇಳೋದಾಯಿತು ಅಂತಂದರೆ ಆ್ಯಕ್ಚುಲಿ ಪಾಪು ಅದಾಗಿದ್ದ ತಕ್ಷಣ ಏನು ತಿನ್ನಲ್ಲ ಅಂತಂದರೆ 1.5 ತಿಂಗಳು. ಸೊ 1 to 6 ವೀಕ್ಸ್ ನಾನು ಆಗಲೇ ಏನು ಹೇಳಿದೆ. ಸೊ 1 to 6 ವೀಕ್ಸ್ ಆದಷ್ಟು ತೆಳುವಾದಂಥ ಗಂಜಿ ಮತ್ತು ಇಡ್ಲಿ, ಈ ಥರ ಈಸ್ಟ್ ಪದಾರ್ಥಗಳು, ದೋಸೆ ತಿನ್ಬೋದು ಆ್ಯಕ್ಚುಲಿ. ಸೊ ಅದು ಗುಡ್ ಬ್ಯಾಕ್ಟೀರಿಯಾ. ಇಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಬರ್ತಾ ಇಲ್ಲ, ಉದ್ದಿನ ಬೇಳೆ ಇರುತ್ತೆ ಅದರಲ್ಲಿ ಅಂತಂದರೆ ಅಫ್ಕೋರ್ಸ್ ನೀವು ಸ್ಕಿಪ್ ಮಾಡ್ಬೋದು, ಡೆಫಿನೆಟ್ಲಿ ಏನಿಲ್ಲ. ಸ್ವಲ್ಪ ಆದಷ್ಟು ತೆಳುವಾದಂಥದ್ದು ತಿಂತಾ ಇರಬೇಕು ನಾವು 6 ವಾರಗಳು. ಗಂಜಿ ಜಾಸ್ತಿ ತಿನ್ಬೋದು, ಮತ್ತು ಬೆಲ್ಲ ಹಾಕಿರುವಂಥ ಗಂಜಿನ ಜಾಸ್ತಿ ತಿನ್ನುವಂಥದ್ದಾಗಿರ್ಬೋದು, ರವೆ ಗಂಜಿ, ಮತ್ತು ತೆಳುವಾಗಿ ಇದು ಬೇಳೆ ಕಟ್ಟಿರುತ್ತಲ್ಲ, ಸೊ ಬೇಳೆ ಕಟ್ಟಿನ ಥರದ್ದು, ಸೊ ಬೇಳೆ ಸಾರು, ಈ ಥರ ಸಾರಾಂಶ ಜಾಸ್ತಿ ಇರುವಂಥದ್ದು, ಖಾರ ಕಡಿಮೆ ಇರುತ್ತೆ. ನಿಮ್ಗೆ ಗೊತ್ತು ಬಾಣಂತಿಯರಿಗೆ ಹೆಂಗೆ ಮಾಡಬೇಕು, ಖಾರ ಕಡಿಮೆ, ಉಪ್ಪು ಕಡಿಮೆ ಇದೆಲ್ಲ ಅಂತೇಳಿ. ಸೊ ಆದಷ್ಟು ತೆಳುವಾಗಿ ಇರುವಂಥದ್ದನ್ನು ನಾವು ಬಾಡಿಗೆ ಹಾಕೋಬೇಕಾಗತ್ತೆ. ಹಿಂಗೆಲ್ಲ ತಿನ್ನುವಾಗ ಒಂದು 6 ವಾರಗಳು ನಾವು ಸ್ವಲ್ಪ ಗಟ್ಟಿ ಪದಾರ್ಥಗಳನ್ನ ತಿನ್ನಬಾರ್ದು. 6 ವಾರಗಳ ನಂತರ ಏನು ತಿನ್ನಬಾರ್ದು ಅಂತಂದರೆ ಅಪ್ ಟು ಒಂದು 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನಂಜಿನ ಪದಾರ್ಥಗಳು ಯಾವಾಗ ತಿನ್ನಬಾರ್ದು. ನಂಜು ಅಂತಂದರೆ ಆಲೂಗಡ್ಡೆ ವಾಯು ಆಗುತ್ತೆ. ಸೊ ಹಾಗೆ ಮತ್ತು ಮುಳುಗಾಯಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಯಾಕೆ ತಿನ್ನಬಾರ್ದು ಅಂತಂದರೆ ಹಸಿ ಖಾರ, ನಮ್ಮ ಬಾಡಿಗೆ ಹಸಿ ಖಾರನ ಅರಗಿಸ್ಕೊಳ್ಳೋಂಥ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ ಆ್ಯಕ್ಚುಲಿ ಬಾಣಂತಿಯರಿಗೆ. ಸೊ ಹಾಗಾಗಿ ಉರಿ ಸಂಕಟ ಎದ್ದೇಳುತ್ತೆ, ಮತ್ತು ಮೋಷನ್ ತುಂಬ ಇದಾಗುತ್ತೆ, ಮೋಷನ್ ಜಾಸ್ತಿ ಪಾಸ್ ಆಗುತ್ತೆ. ಮಗುಗೂ ಕೂಡ ಸ್ವಲ್ಪ ಮೋಷನ್ ಪಾಸ್ ಆಗುತ್ತೆ, ಉರಿ ಎದ್ದೇಳುತ್ತೆ ಮೋಷನ್ ಮಾಡುವಾಗ. ಸೊ ಹೀಗೆಲ್ಲ ಅಂದ್ಕೊಂಡು ಆ್ಯಕ್ಚುಲಿ ಹಸಿ ಖಾರನ ಸ್ಟಾಪ್ ಮಾಡೋದು. ಅದೇ ಜಾಗದಲ್ಲಿ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ. ಸೊ ಇದು ಆ್ಯಕ್ಚುಲಿ ಇಲ್ಲಿ ನಾವು ಅಬ್ಸರ್ವ್ ಮಾಡೋದು ಏನು ಅಂತಂದರೆ ಆ್ಯಕ್ಚುಲಿ ಇದು ಇಮ್ಯುನಿಟಿನ ಕಡಿಮೆ ಮಾಡಿರುತ್ತೆ ಬಾಡಿ. ಸೊ ಹಾಗಾಗಿ ಮತ್ತೆ ಅದು ಕಮ್ಬ್ಯಾಕ್ ಆಗೋವರೆಗೂ ನಮಗೆ ಏನು ಅರಗಿಸ್ಕೊಳ್ಳೋಕ್ಕಾಗುತ್ತೆ ಅದನ್ನು ನಾವು ತಿನ್ನಬೇಕು ಅಂತೇಳಿನೇ ಹಸಿಮೆಣಸಿನ್ಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಹಾಗೆ ಕೆಲವೊಂದಷ್ಟು ತುಂಬ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ ನಮ್ಮ ಬಾಡಿಗೆ, ಇದು ಬರ್ತಾ ಇಲ್ಲ ಅಂತಂದರೆ ಅಂಥ ಪದಾರ್ಥಗಳನ್ನ ತಿನ್ನೋದು ಒಳ್ಳೆಯದಲ್ಲ. ಸೊ ಅದನ್ನು ನಾವು ಸ್ಕಿಪ್ ಮಾಡ್ಬೋದು. ಅದು ಬಿಟ್ಟರೆ ಪ್ರತಿಯೊಂದು ಊಟನೂ ನಾವು ಸ್ಟಾರ್ಟ್ ಮಾಡ್ಬೋದು. ಸೊ 1.5 ತಿಂಗಳವರೆಗೂ ನಾವು ಸ್ವಲ್ಪ ಕೇರ್ ಮಾಡಿಕೊಂಡು ಅದಾದಮೇಲೆ ಎಲ್ಲದನ್ನು ತಿನ್ನೋವಂಥ ಅಭ್ಯಾಸ ಮಾಡ್ಕೋಬೇಕು. ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಅಭ್ಯಾಸ ಮಾಡ್ಕೋಬೇಕು, ಯಾವಾಗ ಅಭ್ಯಾಸ ಮಾಡ್ಕೋಬೇಕು ಎಲ್ಲ ತಿನ್ನೋದನ್ನು ಅಂತ ಹೇಳಿ. ಏನು ತಿನ್ನಬಾರ್ದು ಅಂತ ಹೇಳಿದೆ, ಹಾಗೆ ಏನು ತಿನ್ನಲೇಬೇಕು ಅಂತ ಹೇಳಿದೆ ಅಂದರೆ ಫಸ್ಟ್ ಆಫ್ ಆಲ್ ನಾವು ಮನೆಗೆ ಬಂದು ಮಗುವಿಗೆ ಆರೈಕೆ ಎಲ್ಲ ಸ್ಟಾರ್ಟ್ ಆಯಿತು, ನಾವು ಬಾಣ್ತಿ ಆಗಿದ್ದೀವಿ ಅಂತಂದರೆ ಆ್ಯಕ್ಚುಲಿ ನಮ್ಮದು ಇದೆಲ್ಲದರ ನಡುವೆ ಊಟ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ತಿಂತಾ ಇದ್ದೀವಿ, ನಮ್ಮ ಬಾಡಿಗೆ ಸ್ಟ್ರೆಂಥನಿಂಗ್ ಬರಲಿಕ್ಕೆ ಮತ್ತು ನಮ್ಮ ಮಗುವಿಗೆ ಸ್ಟ್ರೆಂಥನಿಂಗ್ ಬರಲಿಕ್ಕೆ, ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಎರಡು ಚೆನ್ನಾಗಿರೋಕ್ಕೆ ಏನು ಮಾಡ್ತಾ ಇದ್ದೀವಿ ಅನ್ನೋ ತುಂಬ ಇಂಪಾರ್ಟೆಂಟ್. ಸೊ ಹಾಗೆ ಇಲ್ಲಿ ಏನು ಹೇಳ್ತೀನಪ್ಪ ಅಂತಂದರೆ ಏನು ತಿನ್ನಲೇಬೇಕು, ರಿಚ್ ಪ್ರೋಟೀನ್ ಬೇಕು, ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಲಿಕ್ಕೆ ಮತ್ತು ಪ್ರೋಟೀನ್ ಬೇಕು, ಎನರ್ಜಿ ಚೆನ್ನಾಗಿರಬೇಕು ಅಂದರೆ ಕಾರ್ಬೋಹೈಡ್ರೇಟ್ಸ್ ಬೇಕು, ಮತ್ತು ನಮಗೆ
ಓಲ್ಡ್ ಬಾಡಿ ಚೆನ್ನಾಗಿ ಫಂಕ್ಷನ್ ಆಗಬೇಕಂದ್ರೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲದೂ ಬೇಕು. ಆ್ಯಂಡ್ ಪಾಪುಗೆ ಎದೆ ಹಾಲು ಜಾಸ್ತಿ ಆಗಬೇಕಂದ್ರೆ ಎದೆ ಹಾಲು ಜಾಸ್ತಿ ಆಗಕ್ಕೆ ಏನು ತಿನ್ನಬೇಕು ಅದನ್ನು ತಿನ್ನಬೇಕು. ಸೊ ಈ ಥರ. ಹಾಗೆ ಶೀತ ಆಗಬಾರ್ದು ಆ ಥರದ ಪದಾರ್ಥಗಳು, ವಾಯು ಆಗಬಾರ್ದು ಆ ಥರ ಪದಾರ್ಥಗಳು. ಸೊ ಇದನ್ನೆಲ್ಲ ತಿನ್ನೋದು ತುಂಬಾ ಒಳ್ಳೆಯದು. ಈಸ್ಟ್ ಗುಡ್ ಬ್ಯಾಕ್ಟೀರಿಯಾ. ಸೊ ಬಾಡಿಗೆ ಗುಡ್ ಬ್ಯಾಕ್ಟೀರಿಯಾ ಹೋಗ್ತಾ ಇದ್ದರೆ ಅಲ್ಲಿ ನಾವು ಏನು ಬೇಕಾದರೂ ಕೂಡ ಅರಗಿಸ್ಕೊತೀವಿ ಮತ್ತು ಕೆಲವೊಂದಷ್ಟು ಡಿಸೀಸಸ್ಸಿಂದ ನಾವು ದೂರ ಇರ್ಬೋದು. ಹಾಗೆ ಏನಾದರೂ ಆಯ್ತಂದ್ರೂ ಕೂಡ ಬೇಗ ರಿಕವರ್ ಆಗ್ಬೋದು. ಇಲ್ಲ ಅಂತಂದರೆ ತುಂಬ ಸಫರ್ ಆಗಬೇಕಾಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಪ್ರೋಟೀನ್ ರಿಚ್ ಇರುವಂಥ ಊಟಗಳು ಮತ್ತು ಎದೆ ಹಾಲು ಬರಲಿಕ್ಕೆ ಏನು ಎಲ್ಲ ಹೆಲ್ಪ್ ಆಗುತ್ತೆ ಆ ಥರ ಊಟಗಳು. ಸೊ ವಿಟಮಿನ್ಸ್ ಮಿನರಲ್ಸ್ ಇರುವಂಥ ಊಟಗಳನ್ನ ತೊಗೊತಾ ಇರ್ತೀನಿ. ಸೊ ನೀವು ನೋಡ್ತಾ ಇರ್ತೀರ ವ್ಲಾಗ್ಸಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ಕೂಡ ಅದೇ. ಇನ್ನೊಂದು ಮೇನ್ ಕ್ವಶನ್ ಏನಪ್ಪ ಅಂತಂದರೆ ಫ್ರೂಟ್ಸ್ ತಿನ್ಬೋದಾ? ಹಾಂ, ಹೌದು, ಖಂಡಿತ ಫ್ರೂಟ್ಸ್ ತಿನ್ನಲೇಬೇಕು. ಸೊ ವಿಟಮಿನ್ಸ್ ಮಿನರಲ್ಸ್ ನಮಗೆ ಚೆನ್ನಾಗಿ ಸಿಗಬೇಕು. ಕೆಲವೊಂದಷ್ಟರಲ್ಲೂ ಹಣ್ಣಲ್ಲಿ ಕೆಲವೊಂದು ನ್ಯೂಟ್ರಿಷನ್ ಸಿಗ್ತಾ ಇರುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದೆಲ್ಲ ಸಿಗಬೇಕು ಅಂತಂದರೆ ನಾವು ಹಣ್ಣು ತಿನ್ನಲೇಬೇಕು. ಆ್ಯಪಲ್, ಮತ್ತು ನಾನು ತುಂಬ ಹಣ್ಣುಗಳು ತಿಂದಿದ್ದೀನಿ. ಆ್ಯಪಲ್ ಆಗಿರ್ಬೋದು, ಮತ್ತು ಟೊಮೊಟೊ ಕೂಡ ಒಂದು ಹಣ್ಣೇ, ಆದರೆ ಅಡುಗೆಯಲ್ಲಿ ಅದನ್ನು ಯೂಸ್ ಮಾಡಬೇಕು. ತುಂಬ ಜನ ಯೂಸ್ ಮಾಡಲ್ಲ, ಬಟ್ ಅದು ರಕ್ತದಣ್ಣು ಅಂತ ಹೇಳಿ ಕರೀತಾರಲ್ವ. ನಮಗೆ ರಕ್ತ ಮತ್ತೆ ಪ್ರೊಡ್ಯೂಸ್ ಆಗಬೇಕಂದ್ರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಪಪಾಯ ತುಂಬ ಚೆನ್ನಾಗಿ ತಿಂದಿದ್ದೀನಿ. ಸೊ ಪಪಾಯ ತಿಂದರೆ ನಿಮಗೆಲ್ಲ ಗೊತ್ತು ರಕ್ತ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಮತ್ತು ಕೆಲವೊಂದಷ್ಟು ರೋಗಗಳು ಬರೋದನ್ನು ಸ್ಟಾಪ್ ಮಾಡುತ್ತೆ ಅಂತೇಳಿ. ಹಾಗಾಗಿ ಪಪಾಯ ತುಂಬ ಚೆನ್ನಾಗಿ ತಿಂದಿದ್ದೀನಿ. ಮತ್ತು ಬೇರೆ ಬೇರೆ ಹಣ್ಣುಗಳನ್ನ ತಿಂತಾನೆ ಇರ್ತೀನಿ. ಮತ್ತು ಏಲಕ್ಕಿ ಬಾಳೆಹಣ್ಣು ತಿಂದಿದ್ದೀನಿ. ರಸಬಾಳೆಹಣ್ಣು ನಾನು ತಿಂದಿಲ್ಲ. ಸೊ ಏಲಕ್ಕಿ ಬಾಳೆಹಣ್ಣು ತಿಂದಿದ್ದೀನಿ. ಹಾಗೆ ದ್ರಾಕ್ಷಿ ಹಣ್ಣು ಅದು ಇದು ಹುಳಿ ಅಂಶ ಏನಿರುತ್ತೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಇನ್ನೆಲ್ಲದೂ ಕೂಡ ನಾನು ತಿಂದಿದ್ದೀನಿ. ಸೊ ಒಂದೊಂದೇ ಬಾಯಿ ಹಾಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಸೀರಿಯಸ್ಲಿ ದ್ರಾಕ್ಷಿ ಹಣ್ಣು ಕೂಡ ನನ್ನ ಮಕ್ಕಳು ತಿಂತಾ ಇದ್ದಾರೆ ಅಂದರೆ 2 ಬಾಯಲ್ಲಿ ಹಾಕೊಂಡಿರ್ತೀನಿ ನಾನು. ಏನಿಲ್ಲ, ಇಷ್ಟು ತಿನ್ನೋ ಬದಲು ಇಷ್ಟು ತಿಂದರೆ ಸಾಕು ಅಲ್ವಾ. ಒಂದೆರಡು ತಿಂತ ರೂಢಿ ಮಾಡ್ಕೊಂಡೇ ತಾನೇ ನಾವು ಮಾಡ್ಕೊಳ್ಳೋದು. ಇದ್ರ ಬಗ್ಗೆ ನಾನು ಇದೇ ವಿಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತೀನಿ, ಅದಕ್ಕೆ ಇದನ್ನು ಹೇಳ್ತಾ ಇರೋದು. ಸೊ ಹಣ್ಣು ತಿನ್ನೋದ್ರಲ್ಲಿ ತಪ್ಪಿಲ್ಲ ಫ್ರೆಂಡ್. ಶೀತ ಆಗುವಂಥ ಅಂಶ, ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಅಂತಂದಾಗ ಅದನ್ನು ಅವಾಯ್ಡ್ ಮಾಡಿ. ಆ್ಯಕ್ಚುಲಿ ಕಲ್ಲಂಗಡಿ ಹಣ್ಣು ಇವಾಗ ಸಿಗ್ತಾ ಇರುತ್ತೆ, ಇವಾಗ ಸಮ್ಮರ್ ಅಲ್ವಾ. ಸೊ ಕಲ್ಲಂಗಡಿ ತಿನ್ಬೋದಾ? ಖಂಡಿತ ತಿನ್ಬೋದು. ನಾನು ತಿಂದಿದ್ದೀನಿ, ಮೊನ್ನೆ ಶಿವರಾತ್ರಿ ದಿನ ತಿಂದಿದ್ದೀನಿ. ಎಷ್ಟು? 1 ಪೀಸ್, ಇಷ್ಟು ಅಷ್ಟೇ. ಸೊ ನಾವು ಪ್ರತಿಯೊಂದನ್ನು ಸ್ಕಿಪ್ ಮಾಡುವಂಥ ಅಗತ್ಯ ಇಲ್ಲ. ಕ್ವಾಂಟಿಟಿನ ಕಡಿಮೆ ಮಾಡಿದ್ರೆ ಸಾಕು. ಇವಾಗ ಕಲ್ಲಂಗಡಿ ಹಣ್ಣು ಚೆನ್ನಾಗಿದೆ ತಿನ್ಬೋದು ಅಂತೇಳಿ ಇಡೇ ಹಣ್ಣನ್ನು ನಾನೊಬ್ಬಳೇ ತಿಂದರೆ ಡೆಫಿನೆಟ್ಲಿ ನನಗೂ ಶೀತ ಮತ್ತು ನನ್ನ ಮಗುಗೂ ಶೀತ. ಬಟ್ ಆದರೆ ಈ ಹಣ್ಣು ಬೇಕೇ ಬೇಕಲ್ವಾ. ಸೊ ಹಾಗಾಗಿ 1 ಪೀಸ್ ತಿನ್ನೋದ್ರಲ್ಲಿ ತಪ್ಪಿಲ್ಲ. ಜಸ್ಟ್ ನಿನ್ನೆನು ನನ್ನ ಮಾವಿನ ಹಣ್ಣು ತಿಂದೆ. ಸೊ ಎಷ್ಟು? 2 ಪೀಸ್. ಸೊ ಇಷ್ಟೇ ಫ್ರೆಂಡ್ಸ್. ಸೀರಿಯಸ್ಲಿ ನಾವು ಊಟನ ಅಷ್ಟರ ಮಟ್ಟಿಗೆ ತೆಗೆದಿಟ್ಟು ನಾವು ಸ್ಕಿಪ್ ಮಾಡಿ ತಿನ್ನಬೇಕು ಅಂತ ಇಲ್ಲ. ನಮ್ಮ ಬಾಡಿ ರಿಕವರ್ ಆಗಬೇಕು, ನಾವು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಆ್ಯಕ್ಚುಲಿ ಇದ್ರ ಇಂಪಾರ್ಟೆನ್ಸ್ನ ನಾವು ತಿಳ್ಕೊಬೇಕಾಗತ್ತೆ. ಇದ್ರ ಜೊತೆಲಿ ಬೇಳೆಕಾಳುಗಳು ತಿನ್ಬೋದಾ? ಹಬ್ಬಾ, ಡೆಫಿನೆಟ್ಲಿ. ನನಗೆ ಸೀರಿಯಸ್ಲಿ ಇನ್ಸ್ಟಾಗ್ರಾಮಲ್ಲಿ ಬರುವಂಥ ಕಮೆಂಟ್ಸ್ನ ನೋಡಿ ಇವತ್ತಿಗೂ ಶಾಕ್ ಆಗುತ್ತೆ. 5 ಮಂತ್ಸ್ ಆಗಿದೆ ಅವ್ರಿಗೆ. ಸೊ 5 ಮಂತ್ಸ್ ಆಗಿರುತ್ತೆ. ನಾನು ಆ ಕಾಳು ತಿನ್ಬೋದಾ, ಈ ಕಾಳು ತಿನ್ಬೋದಾ ಅಂತ ಕೇಳ್ತಾರೆ. ಇನ್ನೂ ಯಾವಾಗ ತಿಂತೀರಾ? ಸೊ ಕೆಲವೊಂದಷ್ಟು ಜನ ಹೆಂಗೆ ಅಂದ್ಕೊಂಡಿದ್ದಾರೆ ಅಂತಂದರೆ ನಾನು ಇನ್ನೂ ಟೈಮ್ ಬರುತ್ತೆ ಆವಾಗಲೇ ತಿನ್ನಬೇಕು ಅಂತೇಳಿ. ಇಲ್ಲಿ ನೋಡಿ, ಸೊ ಇವಾಗ ಪ್ರೆಸೆಂಟ್ ಇಲ್ಲಿಗೆ ನಾನು 2 ಮಂತ್ಸ್ ಆಗಿದೆ ಅಷ್ಟೇ. ಬಟ್ ಎಲ್ಲ ಕಾಳುಗಳನ್ನ ಆಲ್ರೆಡಿ ತಿಂದಿದ್ದೀನಿ. ಬಟಾಣಿ, ಕಡಲೆಕಾಳು, ಅಲಸಂದಿ ಕಾಳು ಮತ್ತು ಪ್ರತಿಯೊಂದು ಏನೇನು ಕಾಳಿದಾವೋ ಎಲ್ಲದೂ ತಿಂತಾಯಿದ್ದೀನಿ. ಮನೇಲಿ ಏನು ಮಾಡಿದಾರೋ ಎಲ್ಲದೂ ತಿಂತಾಯಿದ್ದೀನಿ. ಯಾಕೆ? ಸೊ ನನ್ನ ಬಾಡಿ ತುಂಬ ಚೆನ್ನಾಗಿ ಹೀಲಿಂಗ್ ಆಗಬೇಕು, ನನ್ನ ಮಗು ತುಂಬ ಚೆನ್ನಾಗಿರಬೇಕು. ಹಾಗೆ ನನ್ನದು ಇವತ್ತಿಂದು ಕಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮತ್ತೆ ನಾನು ಯಾವಾಗಲೂ ರಿಕವರ್ ಮಾಡ್ಕೊಳ್ಳೋಕೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವಾಗ ನನಗೆ ಏನೇನು ಬೇಕು ಅದನ್ನೆಲ್ಲ ತಿನ್ನಬೇಕು. ಸೊ ಮೇಡಮ್ ನಿಮ್ಮ ಮಗು ಏನೂ ಆಗ್ತಾ ಇಲ್ವಾ ಅಂತ ನೀವು ಕೇಳ್ಬೋದು. ಡೆಫಿನೆಟ್ಲಿ ನಿಮ್ಮ ಮಗು ಕೂಡ ಏನೂ ಆಗಲ್ಲ. ಸೊ ಹೆಂಗೆ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಕಾಳು ತಿಂತಿದ್ದೀನಿ, ಕಡಲೆಕಾಳು. ಇವಾಗ ಒಂದು ವಾರದಲ್ಲೇ ಅದಾಗಿ 2ನೇ ವಾರ ಇಷ್ಟು, ಅದಾದ್ಮೇಲೆ 3ನೇ ವಾರ ಇಷ್ಟು. ಸೊ ನೀವು ನಾನು ಪದೇ ಹೇಳ್ತಿರೋ ಹಾಗೆ ಆ ಊಟನೇ ಸ್ಕಿಪ್ ಮಾಡೋ ಬದಲು ಕ್ವಾಂಟಿಟಿನ ಸ್ಕಿಪ್ ಮಾಡ್ತಾ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ ನಿಮ್ಮ ಬಾಡಿಗೂ ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ ಮಗು ಕೂಡ ಅಡ್ಜಸ್ಟ್ ಆಗುತ್ತೆ. ಸೀರಿಯಸ್ಲಿ. ಇಲ್ಲ ನಾನು 5 ತಿಂಗಳಾದಮೇಲೆ ತಿನ್ಬೇಕಂತಂದ್ರೂ ನೀವು 5 ತಿಂಗಳಾದಮೇಲೆ ಕಡಲೆಕಾಳು ತಿಂದು ಫಸ್ಟ್ನೇ ದಿನವೇ ನಿಮ್ಮ ಮಗು ಅಳುತ್ತೆ. ಯಾಕೆ? ಅಡ್ಜಸ್ಟ್ ಆಗೋಕ್ಕೆ ಸೀರಿಯಸ್ಲಿ ಟೈಮ್ ಬೇಕು. ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಟೈಮೇ ಕೊಟ್ಟಿಲ್ಲ, ಇವತ್ತಿನವರೆಗೂ ಟ್ರೈ ಮಾಡಿಲ್ಲ ಅಂದಾಗ ಫಸ್ಟ್ ಟ್ರೈಯಲ್ಲಿ ಸೀರಿಯಸ್ಲಿ ನಮಗೆ ಪ್ರಾಬ್ಲಮ್ ಆಗೋದ್ರ ಗ್ಯಾರಂಟಿ ಅಲ್ವಾ. ಅದನ್ನು ಇವಾಗಲೇ ಮಾಡ್ಕೊಂಡ್ಬಿಟ್ರೆ 5 ತಿಂಗಳಿಗೆ ಮಗು ಇನ್ನಷ್ಟು ಹೆಲ್ತಿಯಾಗಿರುತ್ತಲ್ವ. ಸೊ ಇದು ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಿದ್ದು. ಬಿಕಾಸ್ ನನ್ನ ಮಗಳು ಸೆಲ್ಫ್ ಎಕ್ಸ್ಪೀರಿಯನ್ಸ್ ನಾನು ಹೇಳೋದಾದರೆ ಒಂದು ತಿಂಗಳೊಳಗಡೆ ನಾನು ಚಪಾತಿ ತಿಂದಿದ್ದೀನಿ. ಚಪಾತಿ ತಿಂದಿದ ತಕ್ಷಣ ನಾನು ಫಸ್ಟ್ನೇ ಮಗುಗಾಗಲಿಲ್ಲ, 2ನೇ ಮಗುಗಾಗಲಿಲ್ಲ, ಬಟ್ 3ನೇ ಮಗುಗೆ ಇವಾಗ ಅವಳಿಗೆ ಮೋಷನಲ್ಲಿ ಬ್ಲಡ್ ಕಾಣಿಸ್ಕೊಂಡ್ಬಿಡ್ತು. ಸೊ ನಾನು ಆವಾಗ ಸರ್ಚ್ ಮಾಡಿ ಆಮೇಲೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದು ಎದೆಲ್ಲ ಹೊಡ್ಕೊಂಡು ಏನೋ ಆಯ್ತು ಅಂತ ಅನ್ಕೊಂಡ್ಬಿಟ್ಟೆ. ಬಟ್ ಇಲ್ಲ, ಓವರ್ ಹೀಟ್ ಇರೋದ್ರಿಂದ ಹಂಗಾಯಿತು. ಓಕೆ, ನನಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಸೊ ಈ ಹುಡುಗಿಗೆ ಸ್ವಲ್ಪ ಚಪಾತಿನ ಅರಗಿಸ್ಕೊಳ್ಳೋದು ಕಷ್ಟ ಆಗಿದೆ, ಹಂಗಿದ್ರೆ ಚಪಾತಿ ಸ್ಕಿಪ್ ಮಾಡೋಣ ಅಂತೇಳಿ ಆಫ್ಟರ್ 1.5 ಮಂತ್.
ಸೊ 1 ತಿಂಗಳಲ್ಲೇ ತಿಂದ್ಬಿಟ್ಟಿದ್ದೀನಿ. ಅವ್ರಿಗಾದಂಗೆ ಇವಳಿಗೂ ಆಗಬೇಕು ಅಂತೇಳಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಇವಳ ಬಾಡಿ ಇವಳಿಗೆ, ಸೊ ಅವ್ರ ನೇಚರ್ ಅವ್ರಿಗೆ ಅಂತಂದೇಳಿ 1.5 ಮಂತ್ ಆದಮೇಲೆ ನಾನು ಆ್ಯಕ್ಚುಲಿ ಚಪಾತಿ ತಿಂದಿದ್ದು. ಅವಾಗ ಅವಳಿಗೆ ಏನಾಗಲಿಲ್ಲ. ಬಟ್ ಆದರೆ ನಾನು ಅವಾಗ ಎಷ್ಟು ತಿಂದಿದ್ದೆ ಅಂತಂದರೆ ಜಸ್ಟ್ 1 ಟೈಮ್ 1 ಚಪಾತಿ ತಿಂದಿದ್ದೆ, ಮುಗೀತು. ಸೊ ಲಾಗಲ್ಲಿ ನಾನು ಹೇಳಿದ್ದೆ ನಿಮಗೆ. ಸೊ ನಾನು ಚಪಾತಿನ 1 ಟೈಮ್ ತಿಂದರೆ ಇನ್ನೊಂದು ಟೈಮ್ ತಿನ್ನಲ್ಲ, 1 ತಿಂದರೆ ಮತ್ತೆ ಇನ್ನೊಂದ್ಸರಿ 1 ತಿಂತೀನಿ ಹೊರತು 2 ತಿನ್ನಲ್ಲ ಅಂತೇಳಿ. ಯಾಕೆ ಇಷ್ಟು ಕಾನ್ಷಿಯಸ್ ಅಂತಂದರೆ ನಮ್ಮ ಮತ್ತು ನಮ್ಮ ಮಗುವಿನ ಬಾಂಡಿಂಗ್ ನಡುವೆ ಏನಿರುತ್ತೆ, ಆ ಬಾಂಡಿಂಗಲ್ಲಿ ಇಷ್ಟೊಂದು ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಸುಮ್ಮನೆ ಮಗು ಅಳ್ತಾ ಇದೆ, ಮಗುಗೆ ಏನಾಯ್ತೋ ಏನೋ ಅಂತೇಳಿ ತಲೆ ಕೆಡ್ಸ್ಕೊಳ್ಳೋ ಬದಲು ಯಾಕೆ ಅಳ್ತಾ ಇದೆ ಆ್ಯಂಡ್ ಏನು ಮಾಡಬೇಕಿತ್ತು ನಾನು ಅಂತ ಅಂದ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ನಮಗೆ ಆನ್ಸರ್ ಸಿಕ್ಕಂಗೆ. ಸೊ ನನ್ನ ಮಗಳಿಗೆ ಹೀಟ್ ಆಗಲ್ಲ ಅನ್ನೋದು ಅರ್ಥ ಆಯ್ತು ನನಗೆ. ಸೊ ಚಪಾತಿ ಮೊದಲೇ ನಾನು ತುಂಬ ಹೀಟು, ಅದರಲ್ಲೂ ಆ ಥರ ಹೀಟ್ ಪದಾರ್ಥಗಳು ತಿಂತಾ ಇದ್ದರೆ ಡೆಫಿನೆಟ್ಲಿ ಅವಳು ಅರಗಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. 1.5 ಮಂತ್ ಆದಮೇಲೆ 1 ತಿಂದೆ, ನೆಕ್ಸ್ಟ್ ವೀಕಲ್ಲಿ ಮತ್ತೆ ಮಾಡ್ಕೊಂಡು 2 ತಿಂದೆ. ಇವಾಗ ನಾನು ಪ್ರೆಸೆಂಟ್ ಆರಾಮ್ಸೆ 2 ಚಪಾತಿ ತಿನ್ಬೋದು. 3ಕ್ಕೆ ನಾನು ಇನ್ನೂ ಹೋಗಿಲ್ಲ, ಬಟ್ 2 ಚಪಾತಿ ತಿಂದು ಆರಾಮಿರ್ಬೋದು. ಅವಳು ಕೂಡ ಆರಾಮ್ ನಿದ್ದೆ ಮಾಡ್ತಾಳೆ, ಮೋಷನ್ ಮಾಡ್ತಾಳೆ, ಯೂರಿನ್ ಮಾಡ್ತಾಳೆ. ಸೊ ಹೀಗೆ ಸೊ ನಾವೆಲ್ಲದನ್ನು ತಿನ್ಬೋದು, ಆದರೆ ಮಗುಗೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಕ್ವಾಂಟಿಟಿನ ಮತ್ತು ಟೈಮ್ನ ನೋಡ್ಕೊಂಡು ನಾವು ಪ್ರತಿಯೊಂದನ್ನು ಒಂದೊಂದಾಗೆ ಆ್ಯಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ಏನು ಗೊತ್ತಾ, ಟೀ ಅಥವಾ ಕಾಫಿ? ಸೊ ಇದರಲ್ಲಿ ನಾನು ತುಂಬ ಕನ್ಫ್ಯೂಷನ್ ಆಗಿದ್ದೆ. ಬಂದ ತಕ್ಷಣ ಇವಾಗ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಮಗು ಹಾಸ್ಪಿಟ್ಲಿಂದ ಬಂದ ತಕ್ಷಣ ಆ್ಯಕ್ಚುಲಿ 1 ದಿನವೂ ಶೀತ ಆಗಲಿಲ್ಲ. ಸೊ ತುಂಬ ಜನ ಅದಾದಮೇಲೆ ಕೇಳಿದ್ರು, ಅಕ್ಕ ನೀವು ಟೀ ಕುಡಿತಾ ಇದ್ರಾ, ಶೀತ ಆಗಲ್ವಾ, ಕಾಫಿ ಕುಡಿಬೇಕು ಅಂತೇಳಿ. ಓಕೆ, ಸೊ ಶೀತ ಆಗುತ್ತೆ ಅಂತೇಳಿ ತುಂಬ ಜನ ಇದು ಮಾಡ್ತಾರೆ. ಓಕೆ, ನನಗೆ ಕಾಫಿ ಕುಡಿಯೋದಕ್ಕೆ ಇಷ್ಟ, ಹಾಗಾಗಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನಮ್ಮ ಮಗು ಯಾವತ್ತೂ ಶೀತ ಆಗಿಲ್ಲ, ಬಿಕಾಸ್ ಅಮ್ಮನ ಮನೆಯಲ್ಲಿ ಟೀ ಕುಡಿದು ಅಭ್ಯಾಸ, ಹಾಗಾಗಿ ಟೀ ಕುಡಿತಾನೆ ಇದ್ದೆ. ಬಟ್ ನನ್ನ ಮಗಳಿಗೆ ಆ್ಯಕ್ಚುಲಿ ಒಳಗಡೆನೇ ಹೀಟ್ ಇದೆ, ಅವಳದು ಕೂಡ ನನ್ನ ಥರನೇ ಹೀಟ್ ಬಾಡಿ ಇರಬೇಕು. ಮೇ ಬಿ 1 ದಿನವೂ ಶೀತ ಆಗಲಿಲ್ಲ. ಸೊ ಹಾಗಾಗಿ ನಾನು ಟೀ ಕುಡಿತೀನಿ. ಇಷ್ಟ ಬಂತು ಅಂತಂದರೆ ಕಾಫಿ ಕುಡಿತೀನಿ. ಇದರಲ್ಲಿ ನನಗೆ ಆ್ಯಕ್ಚುಲಿ ಡಿಫ್ರೆನ್ಸೇ ಇಲ್ಲ. ಸೊ ಹಾಗೆ ನಿಮಗೆ ಏನು ಇಷ್ಟ ಆಗ್ತಾ ಇದೆ, ನಿಮ್ಮ ಮಗು ಏನು ಅಡ್ಜಸ್ಟ್ ಆಗಿದೆ, ಯಾವುದಕ್ಕೆ ಅಡ್ಜಸ್ಟ್ ಆಗಿದೆ, ಸೊ ಅದನ್ನು ಕೊಡೋದ್ರಲ್ಲಿ ತಪ್ಪಿಲ್ಲ. ಸೊ ಟೀನೇ ಕೊಡಬೇಕು, ಟೀ ಕೊಡಲೇಬಾರ್ದು, ಕಾಫಿನೇ ಕೊಡಬೇಕು ಅಂತಂದರೆ ನೋಡಿ ಅದು ಒಂಥರ ಅಡಿಕ್ಟೆಡ್ ಅಲ್ವಾ. ಸೊ ಹಾಗೆ ನಾನು ಇವಾಗ ಟೀ ಏನಾದರೂ ಕುಡಿತೀನಿ, ಕಾಫಿನಾದರೂ ಕುಡಿತೀನಿ, ಪಾಪುಗೆ ಶೀತ ಅದರಿಂದನೇ ಆಗುತ್ತೆ ಅಂತ ಅನ್ನೋದು ನಾನು ಆ್ಯಕ್ಚುಲಿ ಬಿಲೀವೇ ಮಾಡಲ್ಲ. ಸೊ ಹೀಗೆ ಬಾಡಿ ನೇಚರ್ ಮೇಲೆ ಅದೆಲ್ಲ ಡಿಪೆಂಡ್ ಆಗಿರುತ್ತೆ. ಇಂಪಾರ್ಟೆಂಟ್. ಮಗುಗೆ 6 ವೀಕ್ಸ್ ಯಾಕೆ ನಾವು ಟೈಮ್ ಕೊಡಬೇಕು ಅಡ್ಜಸ್ಟ್ ಆಗಲಿಕ್ಕೆ, ಊಟನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ? ಯಾಕೆ 6 ವಾರದವರೆಗೂ ನಾವು ಹಾಗೆ ಸ್ವಲ್ಪ ತೆಳುವಾಗಿ ಊಟ ಮಾಡಬೇಕು ಅಂತಂದರೆ, ಆ್ಯಕ್ಚುಲಿ ಹೊಟ್ಟೆಯಲ್ಲಿ 3/4 ಭಾಗದಷ್ಟು ಅವರ ಎಲ್ಲ ಸಿಸ್ಟಮ್ ಒಳಗಡೆ ಇರೋಂಥ ಆರ್ಗನ್ಸ್ ಎಲ್ಲ ರೆಡಿಯಾಗಿರುತ್ತೆ. ಆದರೆ ಭೂಮಿಗೆ ಬರುವಾಗ ಇನ್ನೊಂದು ಸ್ವಲ್ಪ ಟೈಮ್ ಇರುತ್ತೆ, ಇನ್ನೊಂದು ಸ್ವಲ್ಪ ಅದು ಏನೋ ಒಂದು ಉಳಿಸ್ಕೊಂಡು ಬಂದಿರುತ್ತೆ. ಸೊ ಹಾಗೆ ಇವಾಗ ಕೆಲವೊಂದಷ್ಟು ಜನ ಮಕ್ಕಳು ಬೇಗ ಹುಡ್ತಾರಲ್ವ, ಸೊ ಅವ್ರದ್ದು ಸೇಮ್. ಸೊ ದಿನ ತುಂಬಿ ಹುಟ್ಟಿರೋ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಇರುತ್ತೆ ಅಂತಂದರೆ, ಬೇಗ ಹುಟ್ಟಿರೋ ಮಕ್ಕಳಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಏನಪ್ಪ ಅಂತಂದರೆ ಆ್ಯಕ್ಚುಲಿ ಕಿಡ್ನಿ ಆಗಿರ್ಬೋದು, ಮತ್ತು ಜೀರ್ಣಕ್ರಿಯೆ, ಚಯಾಪಚನ ಕ್ರಿಯೆ, ಸೊ ಇದೆಲ್ಲದೂ ಆಗಲಿಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗಿರುತ್ತೆ. ಹಾಗಾಗಿ ಅದು ಹೊರಗಡೆ ಬಂದಿದ ತಕ್ಷಣ ತಾಯಿ ಎದೆಯಲ್ಲಿ ಸಿಗುವಂಥ ಊಟ ಅದೇನಿರುತ್ತೆ, ನಾವೇನು ಊಟ ಮಾಡಿರ್ತೀವಿ ಅದೆಲ್ಲ ಹೋಗಿ ಕರಗಿ ಹಾಲಿನ ಮೂಲಕ ಮಕ್ಕಳಿಗೆ ಹೋಗ್ತಾ ಇರೋದಲ್ವ. ಸೊ ಆ ಊಟ ಅದನ್ನು ತಡ್ಕೋಬೇಕು. ಆಮೇಲೆ ಇವಾಗ ಏನು ಮಾಡಬೇಕು ಅಂತಂದರೆ, ಆ್ಯಕ್ಚುಲಿ 6 ವಾರಗಳು ನಾವು ಮಗುನ ಬೇಗ ಬೆಳವಣಿಗೆ ಆಗಬೇಕು, ಅದೆಲ್ಲದೂ ಕೂಡ ರಿಕವರ್ ಆಗಬೇಕು, ಆರ್ಗನ್ಸ್ ಎಲ್ಲ ಕರೆಕ್ಟಾಗಿ ಫಂಕ್ಷನ್ ಮಾಡೋ ಥರ ಬೆಳವಣಿಗೆ ಆಗಬೇಕು ಅಂತಂದರೆ ಆ್ಯಕ್ಚುಲಿ ಹುಟ್ಟಿದ ಮಕ್ಕಳನ್ನ ಬಿಸಿಲಿಗೆ ಇಡ್ತಾರೆ ಅಲ್ವಾ. ವಿಟಮಿನ್ ಡಿ ಸಿಗಬೇಕು, ಎಳೆ ಬಿಸಿಲು. ಸೊ ಅವಾಗ ಎಲ್ಲ ಆರ್ಗನ್ಸ್ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ, ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ, ಮಕ್ಕಳು ಆರೋಗ್ಯವಾಗಿರ್ತಾರೆ ಅಂತೇಳಿ. ಸೊ ಈ ಥರ ಒಂದು 6 ವಾರಗಳು ಕಂಪಲ್ಸರಿ ನಾವು ಮಕ್ಕಳನ್ನ ವಿಟಮಿನ್ ಡಿಗೆ ತೋರಿಸ್ಬೇಕು. ಅಂದರೆ ಎಳೆ ಬಿಸಿಲು ಅಂತ ಏನು ಕರಿತೀವಿ. ಸೊ ಆ ಬಿಸಿಲಿಗೆ ಮಕ್ಕಳನ್ನ ಒಡ್ಡಿದ್ರೆ, ಅದರಲ್ಲೂ ಮೇನಾಗಿ ಏನು ಗೊತ್ತಾ, ಹೊಟ್ಟೆಯಿಂದ ಕೆಳಗಡೆ ಬಟ್ಟೆ ಹಾಕಬಾರ್ದು, ಏನು ಬಟ್ಟೆ ಮುಚ್ಚಬಾರ್ದು. ಸೊ ಆ ರೀತಿನೇ ನಾವು ಬಿಸಿಲಿಗೆ ಎಕ್ಸ್ಪೋಸರ್ ಮಾಡ್ತಾ ಇರಬೇಕು, ಎಳೆಯ ಬಿಸಿಲಿಗೆ. ಸೊ ಅಲ್ಲಿ ಅವಾಗ ಏನಾಗುತ್ತೆ, ಕಿಡ್ನಿ ಹತ್ರ ಎಲ್ಲ ನೀಟಾಗಿ ಬೆಳವಣಿಗೆ ಆಗುತ್ತೆ. ಇದು ಆ್ಯಕ್ಚುಲಿ ಒಬ್ಬರು ನರ್ಸ್ ಹೇಳಿದ್ದು. ಸೊ ಚೆನ್ನಾಗಿ ಯೂರಿನ್ ಮಾಡಬೇಕು, ಮೋಷನ್ ಮಾಡಬೇಕು, ನಾವು ಊಟ ಮಾಡಿದೆಲ್ಲ ಅರಗಿಸ್ಕೋಬೇಕು ಅಂತಂದರೆ ಮಕ್ಕಳನ್ನ ಬಿಸಿಲಿಗೆ ಇಡಬೇಕು. ಯಾಕಂದರೆ ಇನ್ನು ಸ್ವಲ್ಪ ಉಳಿಸ್ಕೊಂಬಂದಿರುತ್ತೆ ಮಗು, ಬೆಳವಣಿಗೆ ಆಗಬೇಕು ಒಳಗಡೆ ಎಲ್ಲದು ಅಂತೇಳಿ. ಸೊ ಅವಾಗ ಆ ಜೀರ್ಣಕ್ರಿಯೆ ಅದೇನಿರುತ್ತೆ, ಜೀರ್ಣಕ್ರಿಯೆ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಮತ್ತು ಈ ಕಿಡ್ನೀಸ್ ಆಗಿರ್ಬೋದು, ಎಲ್ಲದೂ ಕೂಡ ಸ್ವಲ್ಪ ಬಿಸಿಲಿನ ಮುಖಾಂತರ ರಿಕವರ್ ಆಗೋಕ್ಕೆ ಹೆಲ್ಪ್ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾವು 6 ವಾರಗಳ ಟೈಮ್ ಕೊಟ್ಟು ಮಗುಗೋಸ್ಕರ ಅಡ್ಜಸ್ಟ್ ಆಗುವಂಥ ಫುಡ್ನ ತಗೋಬೇಕು. ಅದಾದಮೇಲೆ ನಾವು ಎಲ್ಲದನ್ನು ಇನ್ಕ್ರೀಸ್ ಮಾಡ್ತಾ, ಎಲ್ಲದನ್ನು ಆ್ಯಡ್ ಮಾಡ್ತಾ ತಿಂತಾ ಹೋದರೆ ಸಾಕು. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ನಾನು ಏನು ಹೇಳಿದೆ ಅಂದರೆ, ಹೇಗೆ ಎಲ್ಲವನ್ನು ತಿನ್ನಬೇಕು. ಸೇಮ್ ಇವಾಗ ನಾನು ಏನು ಹೇಳಿದೆ, ಪ್ರತಿಯೊಂದು ಕೂಡ ಇವಾಗ ನಾವು ನನ್ನ ಮಗಳಿಗೆ 9 ತಿಂಗಳಾದ್ಮೇಲೆ ನಾನು ಚಪಾತಿ ತಿಂತೀನಿ ಅಂತಂದ್ರೂ ಆ್ಯಕ್ಚುಲಿ ಚಪಾತಿ ತಿಂದಿರೋ ಫಸ್ಟ್ ಡೇ ಅವಳಿಗೆ ರಿಯಾಕ್ಷನ್ ಆಗೋದಂದ್ರೂ ಗ್ಯಾರಂಟಿ, ಸ್ವಲ್ಪ ಒದ್ದಾಡೋದಂದ್ರೂ ಗ್ಯಾರಂಟಿ. ಸೊ ಮೊನ್ನೆ ಒದ್ದಾಡಿದ್ಲು, ಆಲ್ರೆಡಿ ಇವತ್ತು ಒದ್ದಾಡ್ತಾ ಇಲ್ಲ ಅಂತಂದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದೆ. ಸೊ ಹಾಗೆ ಪ್ರತಿಯೊಂದನ್ನು ಸ್ವಲ್ಪ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ತಾ ನಾವು ಆ್ಯಕ್ಚುಲಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಒಂದು 3 to 4 months ಅಥವಾ 4 months ಆಗೋದ್ರೊಳಗಡೆ ನಾವೆಲ್ಲ ತಿನ್ನೋ ಥರ ಮತ್ತೆ ನಾರ್ಮಲ್ ಟು ಬ್ಯಾಕ್ ಟು ನಾರ್ಮಲ್ ಲೈಫ್
ಲೈಫ್ ಅಂತ ಏನು ಕರಿತೀವಿ, ಸೊ ಹಂಗೆ ನಾರ್ಮಲ್ ಲೈಫಿಗೆ ಅಡ್ಜಸ್ಟ್ ಆಗಿಬಿಡ್ತೀವಿ. ದೆನ್ ಅವಾಗ ನಮಗೆ ಯಾವುದೇ ರೀತಿ ಸ್ಟ್ರೆಸ್ ಅನ್ಸಲ್ಲ, ಯಾವುದೇ ರೀತಿ ಪ್ರೆಷರ್ ಅನ್ಸಲ್ಲ, ಯಾವುದೇ ರೀತಿ ಬೇಜಾರು ಆಗಲ್ಲ. ಕೆಲವೊಂದಷ್ಟು ಜನ ಊಟದ ವಿಚಾರದಲ್ಲೇ ತುಂಬ ಹೊಂದಿರ್ತಾರೆ, ಹಾಗಾಗಿ ಅದನ್ನೆಲ್ಲ ಈ ಥರ ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಥರ ಫಾಲೋ ಮಾಡಬೇಕು. ಎದೆ ಹಾಲು ಜಾಸ್ತಿ ಆಗಬೇಕಂತಂದರೆ ಏನು ಮಾಡಬೇಕು? ಆ್ಯಕ್ಚುಲಿ ನೀರು ಕುಡಿತಾ ಇಲ್ಲ ಆ್ಯಂಡ್ ಊಟ ಸರಿಯಾಗಿ ಮಾಡ್ತಾ ಇಲ್ಲ, ಅದು ಸ್ಕಿಪ್ ಮಾಡ್ತಾ ಇದ್ದೀನಿ, ಇದು ಸ್ಕಿಪ್ ಮಾಡ್ತಾ ಇದ್ದೀನಿ, ಮೊಟ್ಟೆ ತಿಂತಾ ಇಲ್ಲ, ನಾನ್ ವೆಜ್ ತಿಂತಾ ಇಲ್ಲ, ಆಮೇಲೆ ಎದೆ ಹಾಲು ಬರಬೇಕು ಅಂತಂದರೆ ಮೇಯ್ನಾಗಿ ಏನು ತಿನ್ನಬೇಕು ಅದು ತಿಂತಾ ಇಲ್ಲ. ಸೊ ಅದರಲ್ಲೂ ತುಂಬ ಓವರ್ ಸ್ಟ್ರೆಸ್ ಬೇರೆ, ಓವರ್ ಥಿಂಕಿಂಗ್ ಬೇರೆ, ಡಿಪ್ರೆಷನ್ ಬೇರೆ. ಸೊ ಇದೆಲ್ಲ ಆಯಿತು ಅಂತಂದರೆ ನೀವು ಹೇಳಿ ಹಾಲು ಬರ್ಬೋದಾ? ಡೆಫಿನೆಟ್ಲಿ ಇಲ್ಲ. ಸೊ ಹಾಲು ಕಡಿಮೆ ಆಗುವಂಥದ್ದು, ಮಗು ಕಿರಿಕಿರಿ ಮಾಡುವಂಥದ್ದು, ಸೊ ಇದೆಲ್ಲ ಜಾಸ್ತಿನೇ ಆಗ್ತಾ ಇರುತ್ತೆ. ಮೇಯ್ನಾಗಿ ನೋಡಿ, ತಾಯಿ ಎಷ್ಟು ಆರೋಗ್ಯವಾಗಿರ್ತಾಳೋ ಅಷ್ಟೇ ಮಗು ಆರೋಗ್ಯವಾಗಿರೋಕ್ಕೆ ರೀಸನ್. ಸೊ ಯಾಕಂದರೆ ಹಾರ್ಮೋನ್ಸ್ ಪ್ರತಿಯೊಂದು ಕೆಲಸ ಮಾಡ್ತಿರುತ್ತೆ ನಮ್ಮ ಬಾಡಿಲಿ. ನಾವೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸೊ ಮಗುಗೆ ನಾವು ಏನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಸೊ ಫ್ರೆಂಡ್ಸ್, ಎದೆ ಹಾಲು ಚೆನ್ನಾಗಿ ಜಾಸ್ತಿ ಆಗಬೇಕು ಅಂತಂದರೆ ಫಸ್ಟ್ ನೀರು ಚೆನ್ನಾಗಿ ಕುಡಿಬೇಕು. 3 ರಿಂದ 4 ಲೀಟ್ರ್ ನೀರು ಕುಡಿಬೇಕು. ಹಾಗೆ ಒಳ್ಳೆ ಒಳ್ಳೆ ಊಟ ಅಂತಂದರೆ ರಿಚ್ ಪ್ರೋಟೀನ್, ರಿಚ್ ಫೈಬರ್, ರಿಚ್ ವಿಟಮಿನ್ಸ್, ಹಾಗೆ ಮಿನರಲ್ಸ್, ಸೊ ಗುಡ್ ಫ್ಯಾಟ್ ಆಗಿರ್ಬೋದು. ಸೊ ಈ ಥರದ್ದು ನಾವು ತಿನ್ನಬೇಕು. ಸೊಪ್ಪು, ತರಕಾರಿ, ಪ್ರೋಟೀನ್ ಅಂತಂದರೆ ಪನ್ನೀರ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಮತ್ತು ಎಗ್ ಆಗಿರ್ಬೋದು. ಇವತ್ತಿನವರೆಗೂ ನಾನು ಡೈಲಿ ಒಂದು ಮೊಟ್ಟೆ ತಿಂತೀನಿ. ಸೊ ಪ್ರತಿದಿನ ಒಂದು ಮೊಟ್ಟೆ. ಯಾಕೆಂದರೆ ನನಗೆ ಹಾಲು ಕಡಿಮೆನೇ ಆಗಬಾರ್ದು. ಸೊ ನನ್ನ ಮಗಳಿಗೆ ಸಫಿಷಿಯೆಂಟ್ ಆಗಿರಬೇಕು. ಒಂದು ಮೊಟ್ಟೆ ತಿನ್ನೋದ್ರಿಂದ ಆ್ಯಕ್ಚುಲಿ ನನಗೆ ಹಾಲು ಇವತ್ತಿನವರೆಗೂ ಕಡಿಮೆ ಆಗಿಲ್ಲ. ಸೊ ಆ ರೀತಿಯಾಗಿ ಮೇಂಟೈನ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಯಾವತ್ತಾದರೂ ಒಂಚೂರು ಕಡಿಮೆ ಆಗ್ತಾ ಇದೆ ಹಾಲು ಅಂತ ಅನಿಸ್ಬಿಟ್ರೆ ಆಲ್ರೆಡಿ ಅವಳ ರಿಯಾಕ್ಷನಲ್ಲೇ ನನಗೆ ಗೊತ್ತಾಗ್ಬಿಡುತ್ತೆ. ದೆನ್ ಹೋಗಿದ ತಕ್ಷಣ ಹೋಗಿ ಬೇಗ ಮೊಟ್ಟೆ ತಿಂದ್ಬಿಡ್ತೀನಿ. ಮತ್ತು ನನಗೆ ಯಾವುದೇ ರೀತಿಯಾಗಿ ಯಾವ ರೀತಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳಲ್ಲ. ಸೊ ಫ್ರೆಂಡ್ಸ್, ನಾವು ಫೋಕಸ್ಡ್ ಆಗಿ ಊಟನ ಮೇಂಟೈನ್ ಮಾಡೋದು ಆ್ಯಸ್ ಅ ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿ ತುಂಬಾ ಒಳ್ಳೆಯದು. ಸೊ ಇದ್ರ ನಡುವೆ ಇನ್ನೊಂದು ಕ್ವಶನ್ ಏನು ಅಂತಂದರೆ, ಫಾರ್ಮುಲಾ ಮಿಲ್ಕ್ ಕೊಡ್ಬೋದಾ? ಸೊ ಒನ್ ಥಿಂಗ್, ನಾನು ನನ್ನ ಮಗನಿಗೆ 2 ವರ್ಷ 2 ತಿಂಗಳು ಹಾಲು ಕುಡಿಸಿದ್ದೀನಿ ಫಸ್ಟ್ ಬೇಬಿಗೆ. ಅವನಿಗೆ ಅದಾಗಿದ ತಕ್ಷಣ ಮತ್ತೆ ಯಾವುದು ಹಾಲು ಕೊಡುವಂಥ ನೀಡಿರಲಿಲ್ಲ, ಕೊಡಲಿಲ್ಲ. ಅಲ್ಲಿವರೆಗೂ ಒಂದು ದಿನವೂ ಅಂಗಡಿ ಹಾಲು ತಂದು ಹಾಕಿಲ್ಲ. ಸೀರಿಯಸ್ಲಿ ಒಂದು ದಿನವೂ ಹಾಲು ಕೊಟ್ಟಿಲ್ಲ ನಾವು. ಎದೆ ಹಾಲೇ ಸಂಪೂರ್ಣವಾಗಿ. ನನ್ನ ಮಗಳಿಗೆ 1 ವರ್ಷ 6 ತಿಂಗಳು ಹಾಲು ಕುಡಿಸಿದ್ದೀನಿ. ಅಲ್ಲಿವರೆಗೂ ಒಂದು ದಿನವೂ ನಾನು ಯಾವತ್ತೂ ಅಂಗಡಿ ಹಾಲು ಇದು ಮಾಡಿಲ್ಲ. ಸೊ ಸಂಪೂರ್ಣವಾಗಿ ಅವಳಿಗೆ ಹಾಲು ಹೋಗಿದೆ, ಅವನಿಗೂ ಹಾಲು ಹೋಗಿದೆ. ಆ್ಯಂಡ್ ಈ ಬೇಬಿಗೂ ಸೇಮ್. ಇವಳಿಗೆ ಆಲ್ಮೋಸ್ಟ್ 1.5 ಇಯರ್ ಟು 2 ಇಯರ್ಸ್ವರೆಗೂ ಹಾಲು ಕುಡಿಸ್ತೀನಿ. ಅಲ್ಲಿವರೆಗೂ ಯಾವ ಬೇರೆ ಹಾಲು ಕೂಡ ನಾನು ಯೂಸ್ ಮಾಡಲ್ಲ. ಯಾಕೆ ಅಂತಂದರೆ ಆ್ಯಕ್ಚುಲಿ ಫಾರ್ಮುಲಾ ಮಿಲ್ಕ್ ಅನ್ನೋದು ಎಮರ್ಜೆನ್ಸಿ, ಅನಿವಾರ್ಯತೆ ಇದೆ ಅಂತಂದಾಗ ನಾವು ಯೂಸ್ ಮಾಡಬೇಕು. ಸೊ ತಾಯಿ ಇದ್ದಾಳೆ, ತಾಯಿ ಎದೆ ಹಾಲು ಬರ್ತಾ ಇದೆ ಅಂತಂದಾಗ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತಂದರೆ ಎದೆ ಹಾಲು ತುಂಬ ಒಳ್ಳೆಯದು. ಅದರ್ವೈಸ್ ನಾವು ಬೇರೆ ಯೋಚನೆ ಮಾಡೋದು ನೀಡೇ ಇಲ್ಲ, ಅಗತ್ಯ ಇಲ್ಲ ಅಲ್ವಾ. ಸೊ ಎದೆ ಹಾಲು ಹೆಚ್ಚಾಗ್ತಾ ಇಲ್ಲ ಅಂತಂದಾಗ ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಣ. ಅದಾಗಿಯೂ ಕೂಡ ಆಗ್ತಾ ಇಲ್ಲ ಅಂತಂದಾಗ ನಾವು ಫಾರ್ಮುಲಾ ಮಿಲ್ಕ್ನ ಯೂಸ್ ಮಾಡ್ಬೋದು. ಹಾಗೆ ತುಂಬ ಜನ ಇವಾಗ ವರ್ಕಿಂಗ್ ಮಾಮ್ಸ್ ಇರ್ತಾರೆ, ಸೊ ಅವರು ಅದನ್ನು ಯೂಸ್ ಮಾಡ್ಕೊತಾರೆ. ಸೊ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಅದು. ಬಟ್ ಮನೇಲಿದ್ದೀವಿ ಆ್ಯಂಡ್ ನಾವು ನಮ್ಮ ಮಕ್ಕಳನ್ನ ನೋಡ್ಕೊತಾ ಇದ್ದೀವಿ, ಎನಿ ಟೈಮ್ ಪಕ್ಕದಲ್ಲೇ ಇದ್ದೀವಿ ಅಂತಂದಾಗ ಫಾರ್ಮುಲಾ ಮಿಲ್ಕ್ ಕೊಡೋವಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಪಿನಿಯನ್. ಸೊ ಫಾರ್ಮುಲಾ ಮಿಲ್ಕ್ ಬೆಟರಾ ಅಥವಾ ತಾಯಿ ಎದೆ ಹಾಲು ಬೆಟರಾ ಅಂತೇಳಿ ನೀವೇ ಯೋಚನೆ ಮಾಡಿ. ಸೊ ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ. ನೀವು ತಿನ್ನೋ ಊಟದಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಇರಲಿ, ಸೊಪ್ಪು ತರಕಾರಿ ಜಾಸ್ತಿ ಇರಲಿ, ಪ್ರೋಟೀನ್ ಅಂದರೆ ಬೇಳೆಕಾಳುಗಳಾಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಚಿಕನ್ ಮಟನ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು. ಸೊ ಹಿಂಗೆ ಇವಾಗಿನ ಏನು ಹೇಳ್ತಾರೆ ಅದು ಜಸ್ಟ್ ನೀರನ್ನ ಜಾಸ್ತಿ ಕುಡಿ. ಲಾಸ್ಟ್ ಏನಪ್ಪ ಅಂತಂದರೆ ಮಕ್ಕಳ ತೂಕಕ್ಕೆ ಆ್ಯಕ್ಚುಲಿ ನಮ್ಮ ಊಟ ಕಾರಣನ. ಹೌದು, ಡೆಫಿನೆಟ್ಲಿ ನಾವೇನು ಊಟ ಮಾಡ್ತೀವಿ. ಹಾಗೆ ಕೆಲವೊಬ್ಬರು ಹಾಲು, ಎದೆ ಹಾಲು ಪುಷ್ಟಿ ಇರುತ್ತೆ, ಕೆಲವೊಬ್ಬರಿಗೆ ಪುಷ್ಟಿ ಇರಲ್ಲ. ಯಾಕೆ ಅಂತಂದರೆ ಕೆಲವೊಂದಷ್ಟು ನಾನು ಇವಾಗ ಹೇಳಿದ್ನಲ್ಲ, ಮೈಂಡಲ್ಲಿ ಏನೋ ಓಡ್ತಾ ಇರುತ್ತೆ, ಏನೋ ಚಿಂತೆ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ಇವತ್ತು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡಿ, ತುಂಬ ಡಿಪ್ರೆಸ್ಡ್ ಆಗಿರ್ರಿ. ಸೊ ನೆಕ್ಸ್ಟ್ ಡೇ ಆಲ್ರೆಡಿ ನಿಮಗೆ ಹಾಲು ಕಡಿಮೆ ಆಗುತ್ತೆ. ಸೀರಿಯಸ್ಲಿ, ಇದು ನನಗೆ ಎಕ್ಸ್ಪೀರಿಯನ್ಸ್. ನಾನೇನೋ ಸ್ವಲ್ಪ ನನಗೆ ಹಾಲು ಗಟ್ಟಿ ಅನ್ನಿಸ್ತಾ ಇಲ್ಲ, ತುಂಬ ತೆಳ ಅನ್ನಿಸ್ತಾ ಇದೆ, ಎದೆ ಭಾಗ ಎಲ್ಲ ತುಂಬ ತೆಳ್ಳಗೆ ಅನ್ನಿಸ್ತಾ ಇದೆ, ಗಟ್ಟಿ ಇಲ್ಲ, ಮಗು ಅಳ್ತಾ ಇದ್ರು ಕೂಡ ಹಾಲು ಮತ್ತೆ ಉಕ್ಕಿ ಬರ್ತಾ ಇಲ್ಲ ಅಂತಂದಾಗ ನಾನು ರಿಯಲೈಸ್ ಮಾಡ್ಕೊಂಡ್ಬಿಡ್ತೀನಿ, ಎಸ್ ನಾನು ನಿನ್ನೆ ಓವರ್ ಥಿಂಕಿಂಗ್ ಮಾಡಿದ್ದೀನಿ ಅಂತೇಳಿ. ಸೊ ಈ ಥರ ಕನೆಕ್ಟಿವಿಟಿ ಇರುತ್ತೆ ಬಾಡಿಲಿ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಯಾರನ್ನೂ ಕೂಡ ಸಜೆಷನ್ಸ್ ಕೇಳೋ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಊಟ, ನಮ್ಮ ಡೈಲಿ ರೋಟೀನ್ ಮಗು ಮೇಲೆ ಪರಿಣಾಮ ಬೀರಬಾರ್ದು ಅಂತಂದರೆ ನಾವು ನಮ್ಮ ರೋಟೀನ್ಸ್ನ ಎಕ್ಸಾಕ್ಟ್ ಒಂದು ಹೆಲ್ತಿ ವೇಲಿ ನಡೆಸೋದು ತುಂಬ ಇಂಪಾರ್ಟೆಂಟ್. ಹಾಗೆ ಮಗು ಅನ್ಕಂಫರ್ಟಬಲ್ ಇದ್ದಾಗ ಏನು ಮಾಡಬೇಕು? ಸೊ ಫ್ರೆಂಡ್ಸ್, ಇದು ತುಂಬ ಇಂಪಾರ್ಟೆಂಟ್. ಮಗು ಸುಮ್ಮನೆ ಅಂತೂ ಆಡಲ್ಲ. ಒಂದು 3 ತಿಂಗಳಲ್ಲಿ ಕಿರಿಕಿರಿ ಆಗ್ತಿರೋದು ಯಾಕೆ ಅಂತಂದರೆ ಅಡ್ಜಸ್ಟ್ ಆಗಬೇಕಂತನೋ ಅಥವಾ ಊಟ ಅರಗಿಸ್ಕೋಬೇಕಂತನೋ ಅಥವಾ ಅವ್ರಿಗೆ ಕೋಲಿಕ್ ಜಾಸ್ತಿ ಆಗ್ತಿರುತ್ತೆ, ಬೆರೆಯೋ ಅಂಥದ್ದು, ಹೊಟ್ಟೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಕರಳುಗಳೆಲ್ಲ ದೊಡ್ಡದಾಗ್ತಾ ಇರುತ್ತೆ ಆ್ಯಂಡ್ ಆರ್ಗನ್ಸ್ ಎಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಿರುತ್ತೆ ಅಂತಂದಾಗ ಆ ಪೇನ್ ಇದ್ದೇ ಇರುತ್ತೆ. ಮಕ್ಕಳು ಅತ್ತೆ ಹೇಳ್ತಾರೆ, ಅದರ್ವೈಸ್ ಬೇರೆ ಒಂದು ಕಾರಣ ಇದ್ದರೆ ಮಾತ್ರ ಆಡ್ತಾರೆ. ಸೊ ಹಾಗೆ ಏನಕ್ಕೆ ಅಳ್ತಾ ಇರ್ಬೋದು, ಅನ್ಕಂಫರ್ಟಬಲ್ ಇದ್ದಾರಾ, ಮತ್ತು ಫೀಲ್ ಹೆಂಗೆ ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಇಂಟರಾಕ್ಷನ್ ಹೆಂಗೆ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಆ್ಯಕ್ಚುಲಿ ನಾವು ಗುರುತಿಡಿಬೋದು ಗೊತ್ತಾ.
ಸೊ ನಾವು ಅದರ ಅಂದರೆ ಮಗು ಒಳಗಡೆ ಮುಳುಗಿದ್ರೆ ನಾವು ಅದನ್ನು ಗುರ್ತಿಡಿಬೋದು. ಅದರ್ವೈಸ್ ಅದನ್ನ ಬಿಟ್ಟು ಬೇರೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ನಮ್ಗೆ ಅದನ್ನು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಮಗಳು ಜಸ್ಟ್ ಹಿಂಗೆ ಅನ್ಕೊತಾ ಇದ್ಲು. ಸೊ ಕಿವಿ ನೋವಾಗಿರಬೇಕು ಅಂತೇಳಿ ಕಿವಿ ಡ್ರಾಪ್ಸ್ ತೊಗೊಂಬಂದು ಹಾಕಿದ್ವಿ ಒಂದೊಂದು ಹನಿ, ಮಕ್ಕಳಿಗೆ ಇದೆಲ್ಲ ಕಾಮನ್ ಅಂತೇಳಿ. ಬಟ್ ಆದರೂ ಕೂಡ ಹಿಂಗೆ ಅನ್ಕೊತಾ ಇದ್ಲು. ಸೊ ಅವಾಗ ನನಗೆ ಅರ್ಥ ಆಯಿತು ಈ ಭಾಗದಲ್ಲಿ ಏನಾದರೂ ಆಗಿರ್ಬೋದು ಅಂತೇಳಿ. ತೆಗೆದು ನೋಡಿದಾಗ ಚಿಕ್ಕದಾಗಿ ರ್ಯಾಷಸ್ ಆಗಿರುತ್ತೆ. ಸೊ ಹಾಗೆ ನಾವು ಅವ್ರ ಜೊತೆ ಜಾಸ್ತಿ ಯಾವಾಗ ಇಂಟರಾಕ್ಷನ್ ಮಾಡ್ತಾ ಇರ್ತೀವಿ, ಮಕ್ಕಳನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ, ಅವ್ರಿಗೇನು ಪ್ರಾಬ್ಲಮ್ ಅಂತೇಳಿ ಬೇಗನೆ ಫೈಂಡ್ ಔಟ್ ಮಾಡ್ಬೋದು. ಅದರ್ವೈಸ್ ನೆವರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ರಾತ್ರಿ ತುಂಬ ಮಲಗ್ತಾ ಇದ್ದಾಳೆ ಅಂತಂದರೆ ರಾತ್ರಿ ತುಂಬ ಅಳ್ತಾ ಇದ್ದಾರೆ ಅಂತಂದಾಗ ನಾನು ಗ್ರೈಪ್ ವಾಟರ್ ಹಾಕ್ತೀನಿ. ಸೊ ಏನೇನಾದರೂ ಇರುತ್ತೆ ಕೆಲವೊಂದು, ಯಾಕೋ ಇವಳು ಮಲಗ್ತಾ ಇಲ್ಲ ಅಂತಂದಾಗ ಗ್ರೈಪ್ ವಾಟರ್ ಹಾಕ್ತೀನಿ. ಅನ್ಕಂಫರ್ಟಬಲ್ ಇದ್ದಾಗ ಚೆನ್ನಾಗಿ ಮಲಗಿದ್ದಾಳೆ ಅಂತಂದರೆ ಇಟ್ಸ್ ಓಕೆ. ಆಮೇಲೆ 2 hours ಮೇಲ್ಗಡೆ ಮಲಗೋದ್ಲು ಅಂತಂದರೆ ಆಲ್ಮೋಸ್ಟ್ 2.5 ತಾಸ್ವರೆಗೂ ಒಂದು ಸ್ವಲ್ಪ ಕಾಯ್ತೀನಿ. ಅದಾದ್ಮೇಲೆ ತೊಗೊಂಡು ಹಾಲು ಕುಡಿಸ್ತೀನಿ. ಮತ್ತೆ ನಿದ್ದೆ ಇದೆ ಅವಳಿಗೆ ಅಂತಂದರೆ ತೊಟ್ಲಿಗೆ ಹಾಕ್ತೀನಿ. ಹೀಗೆ ಮಕ್ಕಳು ಹೆಂಗೆ ಫೀಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕಂಫರ್ಟಬಲ್ ಅನ್ಕಂಫರ್ಟಬಲ್ ನೋಡಿಕೊಂಡು ನಾವು ಅವ್ರನ್ನ ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಮೋಷನ್ ಅನ್ನೋದು 3 ತಿಂಗಳವರೆಗೂ ಆ್ಯಕ್ಚುಲಿ ಯಾರು ಏನೂ ಕೇಳಬೇಡಿ. ಸೊ ಯಾಕಂದರೆ ಅದು ತುಂಬ ನಾರ್ಮಲ್. 2 ದಿನ ಮಾಡಲ್ಲ, 3 ದಿನ ಮಾಡಲ್ಲ, 15 ದಿನ ಮಾಡಲ್ಲ, 1 ತಿಂಗಳು ಮಾಡಲ್ಲ, ಇಟ್ಸ್ ಓಕೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, 3 ತಿಂಗಳಿಂದ 5 ತಿಂಗಳವರೆಗೂ ಇದೆಲ್ಲ ಮೋಷನ್ ಪ್ರಾಬ್ಲಮ್ ಎಲ್ಲ ತುಂಬ ನಾರ್ಮಲ್ ಇರುತ್ತೆ. ಹಾಗೆ ಗ್ರೈಪ್ ವಾಟರ್ ಹಾಕ್ಬೋದಾ? ಸೊ ಗ್ರೈಪ್ ವಾಟರ್ ಹಾಕೋದು ಅಂತಂದರೆ ಇದ್ರ ಬಗ್ಗೆ ನಾನು ಏನು ಹೇಳ್ತೀನಿ ಅಂದರೆ, ನನ್ನ ಮಗಳು ಫಸ್ಟ್ನೇ ಮಗ, 2ನೇ ಮಗಳು, 3ನೇ ಮಗಳು, 3 ಸೇರಿ ಒಂದೇ ಮೈಂಡ್ ಸೆಟ್ ಇದ್ದಿದ್ದು ನನಗೆ. ಅದನ್ನು ಕಂಪಲ್ಸರಿ ಹಾಕಲೇಬೇಕು ಅಂತ ಏನಿಲ್ಲ ನನಗೆ. ತಂದು ಅದನ್ನು ಮನೇಲಿಟ್ಟು 3 ಹೊತ್ತು ಹಾಕ್ಬೇಕಂತನೂ ಇಲ್ಲ. ಸೊ ಏನು ಮಕ್ಕಳು ಬೆಳವಣಿಗೆ ಆಗಬೇಕು, ಸ್ವಲ್ಪ ಗ್ಯಾಸ್ ಅದು ಇದು ಆಗ್ತಾ ಇರುತ್ತೆ ಮಕ್ಕಳಿಗೆ, ಹೊಟ್ಟೆ ಸ್ವಲ್ಪ ಗಟ್ಟಿ ಅನಿಸ್ತಾ ಇರುತ್ತೆ, ಬಿರುತ್ತಾ ಇರುತ್ತೆ, ಅದೆಲ್ಲ ಚೆನ್ನಾಗಾಗಬೇಕು ಅಂತಂದರೆ ಡೈಲಿ ಒನ್ಸ್ ಹಾಕ್ಬೋದು. ಅಬ್ಬಬ್ಬ ಅಂದರೆ 2 times ಹಾಕ್ಬೋದು. ತುಂಬ ಅನ್ಕಂಫರ್ಟಬಲ್ ಇದ್ದಾಗ ಮಾತ್ರ 2 times ಹಾಕ್ತೀನಿ. ಇಲ್ಲ ಅಂತಂದರೆ ನೈಟ್ ಟೈಮ್ ಹಾಕ್ತೀನಿ, ಚೆನ್ನಾಗಿ ನಿದ್ದೆ ಮಾಡಲಿ ಅನ್ನೋ ಕಾರಣಕ್ಕಷ್ಟೇ. ಸೊ ಅದರ್ವೈಸ್ ತುಂಬ ಸಾರಿ ಸ್ಕಿಪ್ ಮಾಡ್ತೀನಿ. ಆಲ್ರೆಡಿ ನಿದ್ದೆ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದಾಗ ನಾನು ಹಾಕಲ್ಲ, ಸೀರಿಯಸ್ಲಿ ನಾನು ಹಾಕಲ್ಲ. ಸೊ ಯಾವಾಗ ಅನ್ಕಂಫರ್ಟಬಲ್ ಫೀಲ್ ಅವಾಗ ನಾನು ಬೇಕಿದ್ರೆ ಗ್ರೈಪ್ ವಾಟರ್ ಹಾಕ್ತೀನಿ. ಸೊ ಈ ರೀತಿಯಾಗಿ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಇಷ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು. ಐ ಹೋಪ್ ತುಂಬ ಜನಕ್ಕೆ ಇದು ಯೂಸ್ ಆಗಿದೆ ವಿಡಿಯೋ ಅಂತೇಳಿ. ಮತ್ತೇನಾದರೂ ಇತ್ತು ಅಂತಂದರೆ ಖಂಡಿತ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಐ ಹೋಪ್ ಮತ್ತೆ ಬೇಗ ನಿಮಗೆ ವಿಡಿಯೋಸ್ ಕೊಡ್ತಾ ಇರ್ತೀನಿ. ಇದೇ ಥರ ಯೂಸ್ಫುಲ್ ವಿಡಿಯೋಸ್ ಬರ್ತಾ ಇರುತ್ತೆ. ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬೈ.